ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆಯಬೇಕಾಗಿದ್ದ ಸಂಧಾನ ಸಭೆ, ಕದನ ವಿರಾಮದ ಸಭೆ 10ನೇ ತಾರೀಕು ಡೇಟ್ ಡಿಸೈಡ್ ಆಗಿತ್ತು. ಅಮೆರಿಕಾದ ಟೀಮ್ ಬಂದು ಇಳ್ಕೊಂಡಿದೆ, ಇಸ್ಲಾಮಾಬಾದ್ನಲ್ಲಿದೆ. ಸಕಲ ಸಿದ್ಧತೆಗಳು ಆಗಿದ್ದಾವೆ ಇಸ್ಲಾಮಾಬಾದ್ನಲ್ಲಿ. 2 ದಿವಸ ಶಾಲಾ ಕಾಲೇಜುಗಳಿಗೆ ರಜೆನೇ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಹೋಟೆಲ್ಗಳೇ ಬುಕ್ ಆಗಿದ್ದಾವೆ, ಎಲ್ಲ ಆಗಿದೆ. ಬಟ್ ಇರಾನಿನ ಟೀಮೇ ಬರಲಿಲ್ಲ. ಇರಾನ್ನಿಂದ ತಂಡ ಹೊರಟಿದೆ ಅಂತ ಒಂದು ಟ್ವೀಟೂ ಆಗಿತ್ತು. ಟ್ವೀಟ್ ಒಂದೇ ಏನು, ಇರಾನ್ ಏರ್ಲೈನ್ಸ್ನ ವಿಮಾನ ಒಂದು ಹೋಗ್ತಾ ಇದೆ, ಅಕ್ಕಪಕ್ಕದಲ್ಲಿ ಪಾಕಿಸ್ತಾನಿ ಏರ್ಫೋರ್ಸ್ನ ಯುದ್ಧ ವಿಮಾನಗಳ ಬೆಂಗಾವಲು, ಭದ್ರತೆಯಲ್ಲಿ ಇರಾನಿನ ತಂಡವನ್ನು ನಾವು ಕರ್ಕೊಂಡು ಬರ್ತಾ ಇದ್ದೀವಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿತು. ಇರಾನಿನಿಂದ ಮಧ್ಯಸ್ಥಿಕೆಗೆ ಹೊರಟ ತಂಡ ಆಲ್ರೆಡಿ ಇಸ್ಲಾಮಾಬಾದಿಗೆ ಬಂದಿಳಿದಿದೆ ಅಂತಾನೆ ನೆನ್ನೆ ಟ್ವೀಟ್ ಮಾಡಿದ್ರು. ಏನೂ ಆಗಲಿಲ್ಲ, ಟೀಮು ಬಂದಿಲ್ಲ. ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಮಾತುಕತೆಗೆ ಸಿದ್ಧತೆ ಇದು, ಹೆಂಗೆಲ್ಲ ಪ್ರಿಪರೇಷನ್ ಆಗಿದೆ ಮಾತುಕತೆಗೆ ಅಂತ. ಅಮೇರಿಕದ ಧ್ವಜ, ಇರಾನಿನ ಧ್ವಜ, ಮಧ್ಯದಲ್ಲಿ ಪಾಕಿಸ್ತಾನದ ಧ್ವಜ. ಹ್ಯಾಶ್ಟ್ಯಾಗ್ ಇಸ್ಲಾಮಾಬಾದ್ ಟಾಕ್ಸ್. ಸಂಗೀತ ಎಲ್ಲ ಮಾಡ್ಬಿಟ್ಟಿದ್ದಾರೆ ಇವರು. ಇವತ್ತಿನ ಖರ್ಚು ವೇಸ್ಟ್ ಆಯಿತು ಅಷ್ಟೇ. ಇರಾನಿನ ಕಂಡೀಷನ್ ಒಂದೇ ಇದೆ, ನಾವು ಮಾತುಕತೆಯ ಟೇಬಲಿಗೆ ಬಂದು ಕೂತ್ಕೋಬೇಕಂದ್ರೂ ನೀವು ಲೆಬನಾನ್ ಮೇಲಿನ ದಾಳಿಯನ್ನು ನಿಲ್ಲಿಸಬೇಕು ಅಂತ. ಕದನ ವಿರಾಮದ ಮಾತುಕತೆ ಆಗಬೇಕಾಗಿರೋದು ಅಮೇರಿಕ ಮತ್ತು ಇರಾನ್ ಮಧ್ಯೆ, ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ. ಲೆಬನಾನ್ ಮೇಲೆ ಅಮೇರಿಕದ ಒಂದೇ ಒಂದು ಯುದ್ಧ ವಿಮಾನ ಹೋಗಿದೆಯಾ? ಇಲ್ಲ. ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇರೋರು ಯಾರು? ಇಸ್ರೇಲ್ನವರು. ಇಸ್ರೇಲ್ ಈ ಕದನ ವಿರಾಮದ ಮಾತುಕತೆಯ ಭಾಗವಾ? ಅಲ್ಲ, ಮಾತುಕತೆಯ ಭಾಗವೇ ಅಲ್ಲ. ಅಂದರೆ ಅಮೇರಿಕ ಇಸ್ರೇಲಿಗೆ ಹೇಳಿ ಲೆಬನಾನ್ ಮೇಲಿನ ದಾಳಿಯನ್ನು ನಿಲ್ಲಿಸಿ ನಮ್ಮ ಜೊತೆಗೆ ಮಾತುಕತೆಗೆ ಬರಲಿ ಅಂತ ಇರಾನ್ ಹೇಳ್ತಾ ಇದೆ. ಮಾತುಕತೆಯ ಪ್ರೀ ಕಂಡೀಷನ್ನಲ್ಲಿ ಲೆಬನಾನ್ನ ವಿಷಯ ಇತ್ತೋ ಇರಲಿಲ್ಲವೋ ಅದರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಥರ ಹೇಳಿದ್ರು. ಇರಾನು ಮಾತುಕತೆಗೆ ಸಿದ್ಧ ಅಂತ ಹಾಕಿದಂಥ ಮೊದಲ ಟ್ವೀಟ್ ಇತ್ತಲ್ಲ ಪರ್ಷಿಯನ್ ಭಾಷೆಯಲ್ಲಿ, ಅದರಲ್ಲಿ ಲೆಬನಾನ್ ಸೇರಿದಂತೆ ಎಲ್ಲ ದಾಳಿಗಳನ್ನು ನಿಲ್ಲಿಸುವುದಕ್ಕೆ ಅವರು ಒಪ್ಕೊಂಡಿದ್ದಾರೆ, ಅದಕ್ಕೆ ನಾವು ಮಾತುಕತೆಗೆ ತಯಾರಾಗಿದ್ದೀವಿ ಅಂತ ಇತ್ತು. ಪರ್ಷಿಯನ್ ಭಾಷೆಯಲ್ಲಿದ್ದದ್ದು. ಅದನ್ನೇ ಇಂಗ್ಲೀಷ್ನಲ್ಲಿ ಹಾಕಿದ್ರು, ಅದರಲ್ಲಿ ಲೆಬನಾನ್ ಇರಲಿಲ್ಲ. ಆಮೇಲೆ ಅದನ್ನು ಆ ಟ್ವೀಟನ್ನೇ ಡಿಲೀಟ್ ಮಾಡಿದ್ರು. ಮತ್ತೊಂದು ಕಡೆ ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಮಂತ್ರಿಗಳ ಮಾಡಿದ ಟ್ವೀಟ್ನಲ್ಲಿ ಲೆಬನಾನ್ ಮೇಲಿನ ದಾಳಿಯನ್ನೂ ನಿಲ್ಲಿಸುವುದಕ್ಕೆ ಒಪ್ಪಿಕೊಂಡಿದ್ದಾರೆ ಅಂತಿತ್ತು. ಅಮೇರಿಕಾದಲ್ಲಿ ಸೀನಿಯರ್ ಜನರನ್ನು ಕೇಳಿದ್ರೆ ಲೆಬನಾನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ರೀ, ಅದು ಬೇರೆ ಇದು ಬೇರೆ ಅಂತಂದುಬಿಟ್ರು. ಈಗ ಇಸ್ರೇಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಲೆಬನಾನ್ದು ನಮ್ಮದು ಬೇರೆಯೇ, ನಾವು ಲೆಬನಾನನ್ನು ಹೊಡೆಯೋರೆ. ಲೆಬನಾನ್ ಅಂದರೆ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯನ್ನು ನಾವು ಹೊಡೆಯೋರೆ, ನೀವು ಮಾತುಕತೆ ಏನಾದರೂ ಮಾಡ್ಕೊಳ್ಳಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇಷ್ಟೆಲ್ಲದರ ಮಧ್ಯೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು ನೋಡಿ, ಮಾತುಕತೆಯ ಡೆಸ್ಪರೇಷನ್ ಕಾಣಿಸ್ತಾ ಇದೆ. ಮಾತುಕತೆಯ ಡೆಸ್ಪರೇಷನ್. ಲೆಬನಾನ್ ಮೇಲಿನ ದಾಳಿ ಕಡಿಮೆ ಮಾಡಿ ಅಂತ ನಾನು ನೆತನ್ಯಾಹುಗೆ ಹೇಳಿದ್ದೀನಿ ಅಂದರು. ಲೆಬನಾನ್ ಮೇಲೆ ದಾಳಿ ಕಡಿಮೆ ಮಾಡು ಅಂತ ಹೇಳಿದಾರಂತೆ ಡೊನಾಲ್ಡ್ ಟ್ರಂಪ್ ಅವರು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುಗೆ. ಫೆಬ್ರವರಿ 28ನೇ ತಾರೀಕು ಇವರು ದಾಳಿ ಶುರು ಮಾಡಿದ್ದು ಇರಾನ್ ಮೇಲೆ. ಆವತ್ತಿನಿಂದಲೇ, ಆ ಕ್ಷಣದಿಂದಲೇ ಇಸ್ರೇಲ್ ಏರ್ಫೋರ್ಸು ಒಂದು ಕಡೆ ಇರಾನ್ ಮೇಲೆ ದಾಳಿಗೆ ವಿಮಾನ ಕಳಿಸ್ತಾ ಇತ್ತು, ಇನ್ನೊಂದು ಕಡೆ ಲೆಬನಾನ್ ಮೇಲೆ ದಾಳಿಗೆ ವಿಮಾನ ಕಳಿಸ್ತಾ ಇತ್ತು. ಇಸ್ರೇಲ್ ಲೆಬನಾನ್ ಮಧ್ಯೆ ನಡೀತಾ ಇರುವ ಸಂಘರ್ಷಕ್ಕೂ 40 ದಿನಾನೇ ನಡೀತಾನೆ ಬಂತದು. ಆದರೆ ಒಂದು ಸಲ ಕದನ ವಿರಾಮ ಘೋಷಣೆ ಆಯಿತು ನೋಡಿ, 40 ದಿನದಲ್ಲಿ ಮಾಡದೇ ಇರುವ ಪ್ರಮಾಣದ ದಾಳಿಯನ್ನು ಇಸ್ರೇಲ್ ಲೆಬನಾನ್ ಮೇಲೆ ಮಾಡಿತು. 40 ದಿನಗಳಲ್ಲಿ ಆಗದಂಥ ದಾಳಿ. 10 ನಿಮಿಷದಲ್ಲಿ 100 ಸಲ ಹೋದವು ಅವರ ವಿಮಾನಗಳು. 10 ನಿಮಿಷದಲ್ಲಿ 100 ಸಲ. ಯೋಚನೆ ಲೆಕ್ಕ ಹಾಕಿ ನೀವು ಎಷ್ಟಾಯಿತು ಒಂದೊಂದು ವಿಮಾನದ ಮಧ್ಯದ ಗ್ಯಾಪ್. 2 ದಿವಸದಲ್ಲಿ 350 ಜನರನ್ನು ಹೊಡೆದಿದ್ದಾರೆ ಅವರು ಲೆಬನಾನ್ನಲ್ಲಿ.
ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂತೆ ಲೆಬನಾನ್ ಮೇಲೆ ಈ ಪರಿ ಯಾಕೆ ದಾಳಿ ಆರಂಭ ಆಯಿತು? ಎರಡು ಕಾರಣ ಇರ್ಬೋದು. ಒಂದು, ಇವ್ರು ಹಂಗೂ ಹಿಂಗೂ ಮಾತಾಡಿ ಆಯಿತು ನಾವು ಇಸ್ರೇಲನ್ನು ಕನ್ವಿನ್ಸ್ ಮಾಡ್ತೀವಿ ಲೆಬನಾನ್ ಮೇಲೆ ದಾಳಿ ನಿಲ್ಲಿಸೋದಕ್ಕೆ ಅಂಥೇಳಿ ಒಪ್ಕೊಂಡು ಬಂದುಬಿಟ್ರೆ ನಮ್ಮ ಟಾರ್ಗೆಟ್ಗಳು ಹಾಗೆ ಉಳಿತಾವಲ್ಲ ಅಂತ ಅವ್ರದ್ದು ಟೆನ್ಷನ್ನು. ಅದಕ್ಕೆ ಕದನ ವಿರಾಮದ ಮಾತುಕತೆ ಫೈನಲ್ ಆಗೋದಕ್ಕಿಂತ ಮುಂಚೆ ಎಷ್ಟು ಸಾಧ್ಯನೋ ಅಷ್ಟು ಹೊಡೆದು ಬಿಡೋಣ ಅಂತ. ಪಾಸಿಬಿಲಿಟಿ ನಂಬರ್ 1. ಎರಡನೆಯ ಪಾಸಿಬಿಲಿಟಿನೂ ಒಂದಿದೆ. ಸ್ಟ್ರೇಟ್ ಆಫ್ ಹಾರ್ಮುಜನ್ ಬಿಡಲ್ಲ ಅಂತ ಅವ್ರು ಹಠ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಇರಾನ್ನವರು. ಅಲ್ಲಿ ನಾವು ಟೋಲ್ ಹಾಕವ್ರೆ ಅಂತ $1 ಬ್ಯಾರೆಲಿಗೆ $1 ಟೋಲ್ ಹಾಕುವ ಮೂಲಕ ಒಂದು ದಿನಕ್ಕೆ ಇಂಡಿಯನ್ ಕರೆನ್ಸಿಯಲ್ಲಿ ಸುಮಾರು 180 ಕೋಟಿ ರೂಪಾಯಿ ಗಳಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿ ಇರಾನ್ ಇದೆ. ಅದಕ್ಕೊಂದು ವೇಳೆ ಅವಕಾಶ ಕೊಟ್ಟರೆ, ಅದಕ್ಕೊಂದು ವೇಳೆ ಅವಕಾಶ ಆದರೆ ಡೊನಾಲ್ಡ್ ಟ್ರಂಪ್ ಲೀಡರ್ಶಿಪ್ಪು ಕೊಲ್ಯಾಪ್ಸ್ ಆಯಿತು ಅಂತ. ಅಮೇರಿಕದ ಆ ಸೂಪರ್ ಪವರ್ ಸ್ಟೇಟಸ್ಸು ಕುಸಿದು ಹೋಯಿತು ಅಂತ ಅರ್ಥ. ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹಠ ಹಿಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಇವ್ರ ಹತ್ರನೂ ಒಂದು ಕೌಂಟರ್ ವೇಟ್ ಇರಬೇಕಲ್ಲ. ಅದಕ್ಕೆ ಲೆಬನಾನ್ ಮೇಲೆ ದಾಳಿ ಆಯಿತು, ನಾವು ಲೆಬನಾನ್ ಮೇಲೆ ದಾಳಿ ನಿಲ್ಲಿಸ್ತೀವಿ, ನೀವು ಹಾರ್ಮುಜನ್ ಕ್ಲಿಯರ್ ಮಾಡಿ ಅಂತ ಕಂಡೀಷನ್ ಹಾಕೋದಕ್ಕೆ ಲೆಬನಾನ್ ಮೇಲೆ ಇಷ್ಟರ ಪ್ರಮಾಣದ ದಾಳಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಇವತ್ತೂ ಕೂಡ ದಾಳಿ ಮುಂದುವರಿಯಿತು, ರಣಭೀಕರ ದಾಳಿ ಮುಂದುವರಿಯಿತು ಇವತ್ತು ಕೂಡ. ಇದೇ ಪ್ರಮಾಣದ ದಾಳಿ ಅಥವಾ ಒಟ್ಟಾರೆಯಾಗಿ ದಾಳಿ ಮುಂದುವರೆದ್ರೆ ನಾಳೆನಾರು ಇರಾನ್ನವ್ರು ಬರ್ತಾರೋ ಬರೋದಿಲ್ವೋ? ಅಮೇರಿಕಾದ ಟೀಮ್ ಈಗಾಗಲೇ ಬಂದಾಗಿದೆ. JD ವ್ಯಾನ್ಸ್ ತಮ್ಮ ಟೀಮ್ ಜೊತೆಗೆ ಹೊರಟಿದ್ದಾರೆ, ಇಸ್ಲಾಮಾಬಾದಿಗೆ ಬಂದು ಲ್ಯಾಂಡ್ ಆಗ್ತಾರೆ. ಇರಾನ್ನವ್ರು ಬರದೇ ಹೋದರೆ ಇರಾನ್ಗೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ, ಪಕ್ಕದ ದೇಶ ಅದು, ಡಿಸೈಡ್ ಮಾಡೋ ಪಟ್ಟಂಥ ವಿಮಾನ ಹತ್ಕೊಂಡು ಬಂದುಬಿಡ್ಬೋದು. ಬಟ್ ಬರ್ತಾರೋ ಇಲ್ಲವೋ ಅದು ಈ ಕ್ಷಣದ ತನಕ ಪ್ರಶ್ನಾರ್ಥಕ. JD ವ್ಯಾನ್ಸ್ ಅಮೆರಿಕದ ಉಪಾಧ್ಯಕ್ಷರು, ಸ್ಟೀವ್ ವಿಟ್ಕಾಫ್ ಮಧ್ಯಪ್ರಾಚ್ಯದ ವಿಶೇಷ ರಾಯಭಾರಿ, ಜೆರೆಡ್ ಕುಶ್ನರ್ ಡೊನಾಲ್ಡ್ ಟ್ರಂಪ್ ಅಳಿಯ, ಈ ಮೂವರು ಅಮೆರಿಕದ ಕಡೆಯಿಂದ ಮಾತುಕತೆಗೆ ಬರ್ತಾರೆ. ಇರಾನ್ ಕಡೆಯಿಂದ ಮೊಹಮ್ಮದ್ ಗಾಲಿಬಾಫ್ ಇರಾನ್ನ ಸ್ಪೀಕರ್, ಅಬ್ಬಾಸ್ ಅರಾಕ್ಷಿ ವಿದೇಶಾಂಗ ಸಚಿವ, ರೇಜಾ ಅಮೀರಿ ಪಾಕಿಸ್ತಾನದಲ್ಲಿ ಇರಾನ್ನ ರಾಯಭಾರಿ, ಇವರು 3 ಜನ ಇರ್ತಾರಂತ ಮಾತುಕತೆಗೆ. ಇದು ಇಸ್ಲಾಮಾಬಾದಿಗೆ ಹೊರಡೋದಕ್ಕೆ ಫ್ಲೈಟ್ ಹತ್ತಿದ ದೃಶ್ಯ ಇದು. ಆಯ್ತು, ನಾಳೆ ಒಂದು ವೇಳೆ ಇರಾನಿನ ಟೀಮ್ ಬಂತು ಅಂತ ಇಟ್ಕೊಳ್ಳಿ ಇಸ್ಲಾಮಾಬಾದ್ಗೆ, ಮಾತುಕತೆಗಳ ನಡೀತಾವ, ಸಫಲ ಆಗತ್ತಾ? ನಾನು ಸಂಜೆ ಒಂದು ಉದಾಹರಣೆ ಕೊಟ್ಟೆ. ಏನೋ ಒಂದು ವ್ಯವಹಾರ ಅಂತ ಇಟ್ಕೊಳ್ಳಿ, ಒಂದು ಜಮೀನಿನ ವ್ಯವಹಾರ ಅಂತ ಅಂದ್ಕೊಳ್ಳೋಣ. ಒಬ್ಬರ ಹತ್ರ 1 ಎಕರೆ ಜಮೀನಿದೆ, ಅದನ್ನ ಅವರು ಮಾರಬೇಕಾಗಿದೆ. ಇನ್ನೊಬ್ಬರ ಹತ್ರ ಸ್ವಲ್ಪ ದುಡ್ಡಿದೆ, ಅವ್ರ ಜಮೀನು ತಗೋಬೇಕಾಗಿದೆ. ಇಬ್ಬರೂ ಮಾತುಕತೆಗೆ ಎದುರ ಬದರ ಬಂದು ಕೂತ್ಕೊಳ್ಳೋದು ಯಾವಾಗ? ರೇಟು ಸ್ವಲ್ಪ ಡಿಫರೆನ್ಸ್ ಇದ್ದಾಗ. ಫಾರ್ ಎಕ್ಸಾಂಪಲ್, ಜಮೀನು ಮಾರೋನು 1 ಎಕರೆ 1 ಕೋಟಿ ಅಂತಿದ್ದಾನಪ್ಪ, ತಗೊಳ್ಳೋನು 80 ಲಕ್ಷ ಕೊಟ್ಟರೆ ತಗೊಳ್ಳೋಣ ಅಂತಿದೆ, 20 ಲಕ್ಷ ಡಿಫ್ರೆನ್ಸು ಕೂತ್ಕೊಂಡು ಮಾತಾಡೋಣ ಅಂತ. ಹಂಗೆ ಬರಬಹುದು. ಇಲ್ಲಿ ಜಮೀನು ತಗೊಳ್ಳೋನು ಬಜೆಟ್ಟೇ 20 ಲಕ್ಷ ಇದೆ, ಮಾರೋನು 90 ಲಕ್ಷದ ಒಳಗೆ ಸಾಧ್ಯನೇ ಇಲ್ಲ ಕೊಡೋದು ಅಂತಾನೆ. ಆ ಮಾತುಕತೆ ಏನಾಗಬಹುದು? ವ್ಯಾವಹಾರಿಕ ಜ್ಞಾನ ಇದೆ, ನಿಮಗೆ ಅರ್ಥ ಆಗುತ್ತೆ. ಆ ಉದಾಹರಣೆಯನ್ನು ಇಲ್ಲಿ ಹೆಂಗೆ ಅಪ್ಲೈ ಮಾಡಬಹುದು ನೋಡಿ. 10 ಕಂಡೀಷನ್ ಹಾಕಿದ್ದಾರೆ ಇರಾನ್ನವರು. 10 ಕಂಡೀಷನ್ಗಳ ಪೈಕಿ 5 ಕಂಡೀಷನ್ಗಳು ಹೆಂಗಿದ್ದಾವೆ ಅಂತಂದರೆ, ಅವುಗಳನ್ನೇನಾದರೂ ಒಪ್ಪಿಕೊಂಡು ಬಿಟ್ಟರೆ ಅಮೇರಿಕ ಜೋಕರ್ ಆಗ್ಬಿಡುತ್ತೆ, ಡೊನಾಲ್ಡ್ ಟ್ರಂಪ್ ಜೋಕರ್ ಆಗ್ಬಿಡ್ತಾರೆ ಅವುಗಳನ್ನು ಒಪ್ಕೊಂಡ್ಬಿಟ್ರೆ. ಏನಂತಾರೆ ಇರಾನ್ನವರು? ನಾವು ಯುರೇನಿಯಂ ಎನ್ರಿಚ್ಮೆಂಟನ್ನು ಮುಂದುವರಿಸ್ತೀವಪ್ಪ ಅಂತ, ಅದಕ್ಕೆ ನೀವು ಡಿಸ್ಟರ್ಬ್ ಮಾಡೋಂಗಿಲ್ಲ. ದ್ಯಾಟ್ ಮೀನ್ಸ್ ನಾವು ನ್ಯೂಕ್ಲಿಯರ್ ಬಾಂಬ್ ಮಾಡ್ತೀವಿ, ನೀವು ಡಿಸ್ಟರ್ಬ್ ಮಾಡಬೇಡಿ ನಮಗೆ ಅಂತ. ಅಮೇರಿಕ ಹ್ಞೂ ಅನ್ಬೋದು. ಅದಕ್ಕೆ ಹ್ಞೂ ಅನ್ನೋದಾದರೆ ಇಷ್ಟು ದಿವಸ ಅಲ್ರಿ, 40 ವರ್ಷ ಇರಾನ್ ವರ್ಸಸ್ ಅಮೇರಿಕ ನಡೆದಿದ್ದು ಯಾಕೆ? ಅವರೊಂದು ನ್ಯೂಕ್ಲಿಯರ್ ಬಾಂಬ್ ಮಾಡಬಾರ್ದು ಅನ್ನೋ ಕಾರಣಕ್ಕಲ್ವ? ಡೊನಾಲ್ಡ್ ಟ್ರಂಪ್ರ ಈ ಅವಧಿಯಲ್ಲಿ ಲಾಸ್ಟ್ ಇಯರ್ ಜೂನ್ನಲ್ಲಿ ಹೋಗಿ ಬಾಂಬರ್ಗಳನ್ನು ಹಾಕಿ ಬಂದ್ರಲ್ಲ, ನ್ಯೂಕ್ಲಿಯರ್ ಬಾಂಬ್ ಮಾಡಬಾರ್ದು ಅಂತ. ಅದಕ್ಕೆ ಹ್ಞೂ ಅನ್ನೋ ಸಾಧ್ಯತೆನಾರು ಇದೆಯೇನ್ರಿ ಅಮೇರಿಕ? 2025 ಜೂನ್ನಲ್ಲಿ B-2 ಬಾಂಬರ್ಗಳನ್ನು ಹಾಕಿ ಕಳಿಸಿ, ಅದರಲ್ಲಿ ಬಂಕರ್ ಬಸ್ಟರ್ ಮಿಸೈಲ್ಗಳನ್ನಿಟ್ಟು ಅವರ ನ್ಯೂಕ್ಲಿಯರ್ ಅಸೆಟ್ಗಳನ್ನೆಲ್ಲ ಹೊಡೆದಾಕಿದ್ರು ಅವರು.
ಈಗ ನೀವು ನ್ಯೂಕ್ಲಿಯರ್ ಬಾಂಬ್ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳೋದಾದರೆ ಅವಾಗ ಯಾಕೆ ಅದನ್ನು ಮಾಡಬೇಕಾಗಿತ್ತು? ಸಹಜವಾದ ಪ್ರಶ್ನೆ ಬರುತ್ತೆ. ಒಂದು ನ್ಯೂಕ್ಲಿಯರ್ದು. ಇನ್ನೊಂದೇನಂತಾರೆ ಇವರು, ಹಾರ್ಮುಜ್ ಜಲಸಂಧಿ ವಿಷಯಕ್ಕೆ ನೀವು ಬರಬೇಡಿ, ಇನ್ನು ಮೇಲೆ ಅದು ನಮ್ಮದು ಅಂತ. ಹಾರ್ಮುಜ್ ಜಲಸಂಧಿಯ ವಿಷಯಕ್ಕೆ ಬರಬೇಡಿ. ಅಂದ್ಬಿಡುತ್ತಾ ಅಮೆರಿಕ ಅದಕ್ಕೆ? ಫೆಬ್ರವರಿ 28 ತನಕ ಹಾರ್ಮುಜ್ ಜಲಸಂಧಿ ಕಂಟೆಸ್ಟೆಡ್ ಜಾಗವೇ ಅಲ್ಲ, ಕಂಟೆಸ್ಟೆಡ್ ನೀರೇ ಅಲ್ಲ. ಅದು ಆರಾಮಾಗಿ ಹಡಗುಗಳು ಹೋಗ್ತಿದ್ವು ಬರ್ತಿದ್ವು. ಅಮೆರಿಕ ಇದೊಂದು ಯುದ್ಧ ಶುರು ಮಾಡಿ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಕೋಳಿ ಕುತ್ತಿಗೆ ಹಿಚ್ಕೊಂಡು ಇಟ್ಕೊಂಡಿದೆ. ಆಯಿತು, ಅದು ನಿಮ್ಮ ಕೈಲೇ ಇರಲಿ ಅಂತ ಬಿಟ್ಟು ಒಪ್ಕೊಂಡ್ಬಿಟ್ರೆ ಏನು ಸಾಧಿಸ್ದಂಗೆ ಆಯಿತು? ಅಲ್ಲ, ಮರ್ಯಾದೆ ಏನು ಉಳಿಯುತ್ತೆ ಇವರಿಗೆ ಅಂತ. 2 ಕಂಡೀಷನ್ ಆಯಿತಾ? 3ನೇ ಕಂಡೀಷನ್, ಮಧ್ಯಪ್ರಾಚ್ಯದ ದೇಶಗಳಲ್ಲಿರುವ ನಿಮ್ಮ ಸೇನಾ ನೆಲೆಗಳನ್ನೆಲ್ಲ ನೀವು ಖಾಲಿ ಮಾಡ್ಕೊಂಡು ಹೋಗಿಬಿಡ್ಬೇಕು ಅಂತ ಇದೆ ಇರಾನು. ಮುಗದೇ ಹೋಯ್ತಲ್ಲ ಅಲ್ಲಿಗೆ. ಸೇನಾ ನೆಲೆಗಳನ್ನು ಅಮೆರಿಕ ಮಧ್ಯಪ್ರಾಚ್ಯದಿಂದ ಖಾಲಿ ಮಾಡ್ಕೊಂಡು ಬಂದುಬಿಟ್ರೆ ಇನ್ನೇನು ಉಳಿತು ಅಮೆರಿಕದಲ್ಲಿ? ಇಷ್ಟು ವರ್ಷಗಳ ಕಾಲ ನಮ್ಮ ಮೇಲೆ ಹಾಕಿದ ಅಷ್ಟು ಆರ್ಥಿಕ ದಿಗ್ಬಂಧನಗಳನ್ನು ನೀವು ತೆಗೆದುಹಾಕಬೇಕು ಅಂತ ಇದ್ದಾರೆ. ಅಮೆರಿಕ ಇರಾನಿನ ವಿರುದ್ಧ ಆರ್ಥಿಕ ದಿಗ್ಬಂಧನಗಳನ್ನು ಹಾಕ್ಕೊಂಡು ಬಂದಿದೆ. ನೀವು ಅವರಿಂದ ಆಯಿಲ್ ಖರೀದಿ ಮಾಡೋಂಗಿಲ್ಲ, ಅವ್ರಿಗೆ ವೆಪನ್ಸ್ ಕೊಡೋಂಗಿಲ್ಲ, ಅದು ಮಾಡೋಂಗಿಲ್ಲ, ಇದೆ ದಿಗ್ಬಂಧನಗಳಿದ್ದಾವೆ. ಅವ್ರ ಜೊತೆ ವ್ಯವಹಾರ ಮಾಡಬೇಡಿ. ಒಪ್ಕೊಂಡ್ಬಿಡ್ತಾರೆ ಡೊನಾಲ್ಡ್ ಟ್ರಂಪು. ಆಯ್ತು, ನಿಮ್ಮ ಮೇಲೆ ನೀವು ಯಾರಿಗೆ ಬೇಕೋ ಅವ್ರಿಗೆ ಆಯಿಲ್ ಮಾರ್ಕೊಳ್ಳಿ, ಯಾರಿಂದ ಏನು ವೆಪನ್ಸ್ ಬೇಕೋ ನೀವು ಖರೀದಿ ಮಾಡ್ಕೊಳ್ಳಿ ಅಂತ ಅಂದುಬಿಡ್ತಾರೆ. ಆಗೋದಲ್ಲ, ಹೋಗೋದಲ್ಲ, ಆ ರೀತಿಯ ಕಂಡೀಷನ್ಗಳಿದ್ದಾವೆ. JD ವ್ಯಾನ್ಸ್ ಸೇರಿದಂತೆ ಅನೇಕರು ಹೇಳಿದ್ರು ಅಮೇರಿಕದ ಕಡೆ, ನಾವು ನೋಡಿದ್ವಿ ಆ 10 ಕಂಡೀಷನ್ನು, ನೇರವಾಗಿ ಡಸ್ಟ್ಬಿನ್ನಿಗೆ ಎಸೆದ್ಬಿಟ್ಟಿದ್ದೀವಿ ಅವನ್ನ ಅಂತ. ನೇರವಾಗಿ ಡಸ್ಟ್ಬಿನ್ನಿಗೆ ಎಸೆದ್ಬಿಟ್ಟಿದ್ದೀವಿ ಅವನು. ಇರಾನಿನ 10 ಕಂಡೀಷನ್ಗಳು ಹಂಗಿದ್ದಾವೆ. ಅಮೇರಿಕದ 15 ಕಂಡೀಷನ್ಗಳು ತಲೆ ಮೇಲೆ ತಲೆ ಬಿದ್ದರೂ ಇರಾನ್ ಒಪ್ಕೊಳ್ಳೋದಿಲ್ಲ ಅವಕ್ಕೆ. ಅಂಥ ಕಂಡೀಷನನ್ನು ಡೊನಾಲ್ಡ್ ಟ್ರಂಪ್ ಹಾಕಿದ್ದಾರೆ. ಹಂಗಿದ್ದ ಮೇಲೆ ಮಾತುಕತೆಗಾರರು ಯಾಕೆ ಬರಬೇಕು? ಇದಾಗದಲ್ಲ ಹೋಗೋದಲ್ಲ ಅಂದಮೇಲೆ ಸುಮ್ಮನೆ ಪಾಕಿಸ್ತಾನದಲ್ಲಿ ಮಾತುಕತೆ ಅಂತೆ, ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಅಂತೆ, ಶಾಲೆಗೆ ರಜೆ ಅಂತೆ, ಅಷ್ಟೆಲ್ಲ ತಯಾರಿ, ಅದು ಯಾರು ಯಾಕೆ ಬೇಕು? ಸಹಜವಾಗಿ ಬರೋ ಪ್ರಶ್ನೆ. ಒಂದು ಅನ್ಸೋದೇನೆಂದರೆ, ಒಂದೇ ಸಿಟ್ಟಿಂಗಲ್ಲಿ ಎಲ್ಲ ಮುಗಿದು ಬಿಡಬೇಕು ಅಂತಿರೋದಿಲ್ಲ. ಇವು ಮಾತುಕತೆಯ ಆರಂಭ. ಇನಿಷಿಯಲಿ ಇಸ್ರೇಲ್ ಮೇಲೆ ಇಸ್ರೇಲು ಲೆಬನಾನ್ ಮೇಲೆ ಏಕಾಏಕಿ ಅಷ್ಟು ದೊಡ್ಡ ಪ್ರಮಾಣದ ದಾಳಿಯನ್ನು ಶುರು ಮಾಡಿದ್ದು ನೋಡಿದ್ರೆ, ಪ್ಲಸ್ ಹಾರ್ಮುಜ್ ಜಲಸಂಧಿಯ ನಿಯಂತ್ರಣದ ವಿಷಯದಲ್ಲಿ ಇರಾನ್ ಹಠ ಹಿಡಿದಿದ್ದು ನೋಡಿದ್ರೆ, ಇಬ್ಬರೂ ಕೂಡ ಮಾತುಕತೆಗೆ ಲಿವರೇಜ್ ಪಾಯಿಂಟ್ಗಳನ್ನು ತೆಗಿತಾ ಇದ್ದಾರೆ. ಎದರ ಬದರ ಕೂತ್ಕೊಳ್ಳೋದಪ್ಪ, ಕೂತ್ಕೊಂಡು ಫಸ್ಟ್ ಕಂಡೀಷನ್ನೇ ಅಮೇರಿಕ ಹಾಕೋದು, ಹಾರ್ಮುಜ್ ಕ್ಲಿಯರ್ ಮಾಡಿ ಅಂತ. ಹೌದಾ? ಆಯ್ತು, ಹಾಗಿದ್ರೆ ನೀವು ಲೆಬನಾನ್ ಮೇಲೆ ದಾಳಿ ನಿಲ್ಲಿಸಿ ಅಂತಾರೆ ಇವರು. ಆವಾಗ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯಿಂದ ದಾಳಿ ನಡೆಯದ ಹೊರತು ನಾವೇನು ಮಾಡೋದಿಲ್ಲ ಬಿಡಿ ಅಂತ ಇಸ್ರೇಲ್ ಒಪ್ಕೊಳ್ಳೋದು. ಇಸ್ರೇಲ್ ಸ್ವತಃ ಇರೋದಿಲ್ಲ, ಇಸ್ರೇಲ್ನ ಪರವಾಗಿ ಅಮೇರಿಕ ಹೇಳೋದು ಅದನ್ನು. ಹಾಗಿದ್ರೆ ಹಿಜ್ಬುಲ್ಲಾದವರು ಸುಮ್ಮನೆ ಕೂತ್ಕೋಬೇಕು, ಅವ್ರು ದಾಳಿ ಮಾಡಿದ್ರೆ ಮಾತ್ರ ಇಸ್ರೇಲ್ ದಾಳಿ ಮಾಡುತ್ತೆ ಅಂತ. ಆಯ್ತು, ಹಾಗಿದ್ರೆ ನಾವೀಗ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡ್ತೀವಿ, ನಾಳೆ ನೀವೇನಾದ್ರು ಮಿಸ್ಅಡ್ವೆಂಚರ್ ಮಾಡಿದ್ರೆ ಆವಾಗ ನಾವು ಮತ್ತೆ ಹಾರ್ಮುಜ್ ಜಲಸಂಧಿಯನ್ನು ಹಿಡ್ಕೊಳ್ಳೋರು ಅಂತ ಇರಾನ್ ಹೇಳೋದು. ಅಲ್ಲಿಗೆ ಒಂದು ಪಾಯಿಂಟಿಗೆ ಅಗ್ರಿಮೆಂಟ್ ಆಯಿತು. ಇನ್ನು ಉಳಿದ ವಿಷಯಗಳು ಆಮೇಲೆ ಕೂತ್ಕೊಂಡು ಮಾತಾಡೋಣ ಬಿಡಿ ಅಂಥೇಳಿ ಎದ್ದು ಬರ್ತಾರೆ. ಸದ್ಯಕ್ಕೆ ಅನ್ನಿಸ್ತಾ ಇರೋದು ಹೀಗೆ, ಆಮೇಲೆ ಕೂತ್ಕೊಂಡು ಮಾತಾಡೋಣ, ನಿಧಾನಕ್ಕೆ ಕೂತ್ಕೊಂಡು ಮಾತಾಡೋಣ ಅಂತ. ಬೆಂಜಮಿನ್ ನೆತನ್ಯಾಹು ಮಾತ್ರ ಲೆಬನಾನ್ ಮೇಲೆ ದಾಳಿಯಿಂದ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ ಅಂತಾರೆ. ಫಸ್ಟ್ ಆಫ್ ಆಲ್, ಈ ಕದನ ವಿರಾಮದ ವಿಷಯದಲ್ಲಿ ಇಸ್ರೇಲನ್ನು ಅಮೇರಿಕ ಗಣನೆಗೆ ತಗೊಳ್ಳಿಲ್ಲ, ಕಾನ್ಫಿಡೆನ್ಸಿಗೆ ತಗೊಳ್ಳಿಲ್ಲ. ಹಿಂಗೊಂದು ಪ್ರಪೋಸಲ್ ಇದೆ, ಒಪ್ಕೊಳ್ಳೋಣ ಬೇಡವಾ? ಇರಲೇ ಇಲ್ಲ. ಏಕಾಏಕಿ ಅನೌನ್ಸ್ ಮಾಡಿಬಿಟ್ರು. ಇಸ್ರೇಲ್ಗೆ ಅದು ಸ್ವಲ್ಪ ಮುಜುಗರ ಆಗಿದೆ. ಸಿಟ್ಟು ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಮುಜುಗರ ಪಟ್ಕೋಬೋದು ಅಷ್ಟೇ. ಲೆಬನಾನ್ ಮೇಲಿನ ದಾಳಿ ಕಡಿಮೆ ಮಾಡುವಂಥ ಬೆಂಜಮಿನ್ ನೆತನ್ಯಾಹುಗೆ ಹೇಳಿದ್ದೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ. ಬೆಂಜಮಿನ್ ನೆತನ್ಯಾಹು ಪ್ರಶ್ನೆನೇ ಇಲ್ಲ ಅಂತಾರೆ. ಅವ್ರದ್ದೊಂದು ಇನ್ನೊಂದು ಇಂಟ್ರೆಸ್ಟಿಂಗ್ ಮಾತಿದೆ. ಲೆಬನಾನ್ ನಮ್ಮ ಜೊತೆಗೆ ಮಾತುಕತೆಗೆ ಬರಬೇಕು, ಪ್ರಪೋಸಲ್ ಕೊಡಬೇಕು, ನಾವು ಮಾತುಕತೆಗೆ ತಯಾರಾಗಿದ್ದೀವಿ ಅಂತ. ಮಾತುಕತೆಗೆ ತಯಾರಾಗಿದ್ದೀವಿ ಅಂತ ಬರೋರು ಹಿಜ್ಬುಲ್ ಭಯೋತ್ಪಾದಕ ಸಂಘಟನೆಯನ್ನು ಸಂಪೂರ್ಣವಾಗಿ ಡಿವೆಪನೈಸ್ ಮಾಡಬೇಕು, ನಿಶಸ್ತ್ರೀಕರಣಗೊಳಿಸಬೇಕು ಮತ್ತು ಶಾಶ್ವತವಾದ ಶಾಂತಿ ಒಪ್ಪಂದ ನಮ್ಮ ಜೊತೆಗೆ ಮಾಡ್ಕೋಬೇಕು ಅಂತ.
ಇಸ್ರೇಲ್ ಹಿಂದೆಂದಿಗಿಂತಲೂ ಹೆಚ್ಚು ಬಲಶಾಲಿಯಾಗಿದೆ, ಇರಾನ್ ಹಿಂದೆಂದಿಗಿಂತಲೂ ಹೆಚ್ಚು ಬಲಹೀನವಾಗಿದೆ ಅಂದರು ಬೆಂಜಮಿನ್ ನೆತನ್ಯಾಹು. ಈ ನಡುವೆ ಮೊಜ್ತಬಾ ಖಮೇನಿಯವರ ಸ್ಟೇಟ್ಮೆಂಟು, ಮೊಜ್ತಬಾ ಖಮೇನಿ ಸ್ಟೇಟ್ಮೆಂಟ್ ಅಂದರೆ ಎಲ್ಲೋ ರಿಟರ್ನ್ ಬರುತ್ತೊಂದಷ್ಟೇ. ಈ ಮನುಷ್ಯ ಹೆಂಗಿದ್ದಾನೆ, ಎಲ್ಲಿದ್ದಾನೆ, ಯಾರಿಗೂ ಏನೂ ಕ್ಲಾರಿಟಿ ಇಲ್ಲ. ಸರ್ವೋಚ್ಚ ನಾಯಕ ಅಲಿ ಖಮೇನಿ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ತೀವಿ, ನಾವು ಯುದ್ಧ ಬಯಸ್ತಾ ಇಲ್ಲ, ಕಾನೂನುಬದ್ಧವಾಗಿರುವ ನಮ್ಮ ಹಕ್ಕುಗಳನ್ನು ಬಿಟ್ಟುಕೊಡೋದಿಲ್ಲ, ಹಾರ್ಮುಜ್ ಜಲಸಂಧಿಯನ್ನು ಇನ್ನು ಮುಂದೆ ಇರಾನ್ ನಿರ್ವಹಣೆ ಮಾಡುತ್ತೆ, ನಮ್ಮ ಮೇಲೆ ಅಮೆರಿಕ ಇಸ್ರೇಲ್ನ ದಾಳಿ ಆದರೆ ಪ್ರತಿರೋಧ ತೋರ್ತೇವೆ, ಯುದ್ಧದಿಂದಾಗಿ ಆದ ಹಾನಿಗೆ ಪರಿಹಾರ ಕಟ್ಟಿಕೊಡಬೇಕವರು, ಯುದ್ಧದಲ್ಲಿ ಹುತಾತ್ಮರಾದವರಿಗೆ ಬ್ಲಡ್ ಮನಿ ಕೊಡಬೇಕು. ಬ್ಲಡ್ ಮನಿ ಅಂದರೆ ಏನು ಅನ್ನೋದು ಯಾವ ಥರ ಮಾತಾಡೋಣ ಅದನ್ನು. ಬ್ಲಡ್ ಮನಿ ಕೊಡಬೇಕು. ನಮ್ಮ ದೇಶದ ಮೇಲೆ ನಡೆದ ಕ್ರಿಮಿನಲ್ ಆಕ್ರಮಣವನ್ನು ಶಿಕ್ಷಿಸದೇ ಬಿಡುವುದಿಲ್ಲ, ದೇಶದ ಮೇಲೆ ದಾಳಿ ಮಾಡೋದವರಿಗೆ ಶಿಕ್ಷೆ ಕೊಡ್ತೀವಿ, ಸುಮ್ಮನೆ ಬಿಡೋ ಮಾತಿಲ್ಲ ಅಂತ ಮೊಜ್ತಬಾ ಖಮೇನಿ ಇರಾನಿನ ಸರ್ವೋಚ್ಚ ನಾಯಕರ ಹೇಳಿಕೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಇರಾನ್ ಅಮೆರಿಕದ ಮಧ್ಯೆ ನಡೆಯಲಿರುವ ಮಾತುಕತೆ ಇವತ್ತು ನಡೀಬೇಕಾಗಿತ್ತು, ನಡೀಲಿಲ್ಲ, ನಾಳೆ ನಡೀಬಹುದು ಅಥವಾ ನಡೀಲಿಕ್ಕಿಲ್ಲ, ಗೊತ್ತಿಲ್ಲ, ಇನ್ನೂ ತನಕ ಕ್ಲಾರಿಟಿ ಇಲ್ಲ. ಇದು ಏನಾಗುತ್ತೆ ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆನೇ ಪಾಕಿಸ್ತಾನ ತುಂಬ ಒಂದು ಸಂಭ್ರಮಾಚರಣೆ ಆಗ್ಬಿಡ್ತು. ಎಂಥ ದೊಡ್ಡ ಕೆಲಸ ಮಾಡ್ತು ನಮ್ಮ ದೇಶ ಅಂತ. ಪಾಕಿಸ್ತಾನದ ಮೀಡಿಯಾದಲ್ಲಿ ಅವರು ಪಾಕಿಸ್ತಾನ PPP ಪಾರ್ಟಿಯವರು ಒಂದು ಕ್ಯಾಂಪೇನ್ ಶುರು ಮಾಡಿದ್ರು, ನೋಬೆಲ್ ಶಾಂತಿ ಪುರಸ್ಕಾರ ಕೊಡಬೇಕು ಅಂತ. ಯಾರಿಗೆ? 3 ಜನರಲ್ಲಿ ಒಬ್ಬರಿಗೆ ಕೊಡಿ. ಒಂದು ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಗಾರು ಕೊಡಿ, ಪ್ರಧಾನಿ ಶಹಬಾಜ್ ಶರೀಫ್ ಗಾರು ಕೊಡಿ, ಅಥವಾ ಫೀಲ್ಡ್ ಮಾರ್ಷಲ್ ಮುನೀರ್ ಗಾರು ಕೊಡಿ, ಆಸಿಮ್ ಮುನೀರ್ ಗಾರು ಕೊಡಿ ಅಂತ ಕ್ಯಾಂಪೇನ್, ದೊಡ್ಡ ಪ್ರಮಾಣದಲ್ಲಿ ದೇಶ ತುಂಬ ಕ್ಯಾಂಪೇನ್. ಹಾಗಿದ್ದಾಗ ಸಹಜವಾಗಿ ಪ್ರಶ್ನೆ ಬರುತ್ತೆ, ಇದು ದೇಶಗಳ ಮಧ್ಯದ ವಿಷಯ ಅಲ್ವಾ? ಪಾಕಿಸ್ತಾನದ ಫಾರಿನ್ ಮಿನಿಸ್ಟ್ರು ಅಂತ, ಪಾಕಿಸ್ತಾನಕ್ಕೊಬ್ಬ ಫಾರಿನ್ ಮಿನಿಸ್ಟರ್ ಇದ್ದಾರಲ್ಲ, ಖ್ವಾಜಾ ಆಸಿಫ್ ಅಂತ, ಸೀನಲ್ಲೇ ಇಲ್ಲ. ಇಡೀ ಪ್ರಕ್ರಿಯೆಯಲ್ಲಿ ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ಕೆಲಸ ಏನು, ವಿದೇಶಾಂಗ ಇಲಾಖೆಯ ಪಾತ್ರ ಏನು, ವಿದೇಶಾಂಗ ಸಚಿವರ ಪಾತ್ರ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಮಿಲಿಟರಿ ಇನ್ವಾಲ್ವ್ ಆಗ್ತಾ ಇದೆ ಮಾತುಕತೆಯಲ್ಲಿ, ಬಟ್ ಫಾರಿನ್ ಮಿನಿಸ್ಟ್ರಿ ಇಲ್ಲ. ಖ್ವಾಜಾ ಆಸಿಫ್ಗೆ ಪಾಕಿಸ್ತಾನದ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋದು, ಹೇಳ್ತಾ ಇರೋದು, ಅದೊಂದು ಚಡಪಡಿಕೆ ಇದೆ, ತಳಮಳ ಇದೆ. ನನ್ನ ಫಾರಿನ್ ಮಿನಿಸ್ಟರ್ ಆಗಿದ್ದವ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ನೀವು ಏನೇನೋ ಮಾಡ್ಕೊತಿದ್ದೀರಲ್ಲ ಅಂತ. ಇಡೀ ಪ್ರಕ್ರಿಯೆಯಲ್ಲಿ ಅವ್ರ ಪಾತ್ರನೇ ಇಲ್ಲ. ಇವತ್ತು ಬೆಳಗ್ಗೆ ಎದ್ದು ಏನು ಅನ್ನಿಸ್ತೋ ಏನೋ ಒಂದು ಟ್ವೀಟ್ ಹೊಡೆದ್ಬಿಟ್ರು ಅವರು, ಇಸ್ರೇಲ್ ವಿರುದ್ಧ. ಇಸ್ರೇಲ್ ಬಗ್ಗೆ ಒಂದು ಟ್ವೀಟ್, ಇಸ್ರೇಲ್ ಒಂದು ದುಷ್ಟ ದೇಶ, ಮಾನವೀಯತೆಗೆ ಶಾಪ ಅದು, ಶಾಂತಿ ಮಾತುಕತೆಯ ಮಧ್ಯೆ ಲೆಬನಾನ್ನಲ್ಲಿ ಮಾರಣ ಹೋಮ ಮಾಡ್ತಾ ಇದೆ, ಗಾಜಾ, ಇರಾನ್, ಆ ನಂತರ ಲೆಬನಾನ್ನಲ್ಲಿ ಇಸ್ರೇಲ್ ರಕ್ತಪಾತ ಮಾಡ್ತಾ ಇದೆ, ಇಸ್ರೇಲ್ ಕ್ಯಾನ್ಸರ್ ಇದ್ದಂತೆ, ಅದನ್ನು ನರಕದಲ್ಲಿ ಸುಟ್ಟು ಬಿಡಬೇಕು ಅಂತ, ನರಕದಲ್ಲಿ ಸುಟ್ಟು ಬಿಡಬೇಕು. ಮಾತುಕತೆಗಳು ಇರಾನ್ ಅಮೇರಿಕ ಮಧ್ಯದಲ್ಲಿ ನಡೀತಾ ಇರೋದಾದರೂ ಅಮೇರಿಕ ಅಂದರೆ ಬೈ ಡಿಫಾಲ್ಟ್ ಇಸ್ರೇಲ್ ಇನ್ವಾಲ್ವ್ ಇದೆ ಅಂತ ಅರ್ಥ. ಇರಾನ್ ಮೇಲೆ ಇಂಥ ಗಡಿಬಿಡಿಯಲ್ಲಿ ಬಂದು ದಾಳಿ ಮಾಡುವ ಅವಶ್ಯಕತೆ ಅಮೇರಿಕಕ್ಕೇನಿತ್ತು? ಅದರ ಅವಶ್ಯಕತೆ ಇದ್ದಿದ್ದು ಇಸ್ರೇಲ್ಗೆ. ಇಸ್ರೇಲನ್ನು ಬೆಂಬಲಿಸಿಕೊಂಡು ಅಮೇರಿಕ ಬಂದಿರೋದಷ್ಟೇ. ಹಂಗಿದ್ದಾಗ ಅಷ್ಟೆಲ್ಲ ಕಷ್ಟಪಟ್ಟು ಪಾಕಿಸ್ತಾನದ ಆಸಿಮ್ ಮುನೀರು, ಶಹಬಾಜ್ ಶರೀಫು, ಆಸಿಫ್ ಅಲಿ ಜರ್ದಾರಿ ಅವರು ಒಂದು ಮಾತುಕತೆಗೆ ವೇದಿಕೆ ಕ್ರಿಯೇಟ್ ಮಾಡಿದ್ರೆ, ವಿದೇಶಾಂಗ ಸಚಿವರು ಏನಿಲ್ಲ ಎಂತಿಲ್ಲ ಇಸ್ರೇಲ್ ಮೇಲೆ ಇಂಥದ್ದೊಂದು ಟ್ವೀಟ್ ಹೊಡೆದ್ಬಿಟ್ರು. ಆ್ಯಕ್ಚುಲಿ 2-3 ದಿನಗಳ ಹಿಂದೆ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ದಾರೆ ಅವರು, ಭಾರತ ಮತ್ತು ಇಸ್ರೇಲ್ ಪಾಕಿಸ್ತಾನದ ಕಟ್ಟರ್ ಎನಿಮಿಗಳವರು ಅಂತ. ಭಾರತ ಇಸ್ರೇಲ್ ಎರಡೂ ಪಾಕಿಸ್ತಾನಕ್ಕೆ ದೊಡ್ಡ ಶತ್ರುಗಳು ಅಂತ ಮಾತಾಡಿದ್ದಾರೆ. ಈಗ ಈ ಟ್ವೀಟ್, ಒಂದು ದೇಶದ ವಿದೇಶಾಂಗ ಸಚಿವರೇ ಇಂಥದ್ದೊಂದು ಟ್ವೀಟನ್ನು ಮಾಡಿಬಿಟ್ರೆ, ಇಂಥದ್ದೊಂದು ಟ್ವೀಟ್ ಮಾಡಿದ್ರೆ ಇಸ್ರೇಲ್ನಿಂದ ಪ್ರತಿಕ್ರಿಯೆ ಬಂತು. ಪಾಕಿಸ್ತಾನದ ಇಂಥ ಹೇಳಿಕೆ ಸಹಿಸೋದಕ್ಕೆ ಸಾಧ್ಯ ಇಲ್ಲ, ಇಸ್ರೇಲ್ನ ಸರ್ವನಾಶಕ್ಕೆ ಪಾಕಿಸ್ತಾನ ಕರೆ ನೀಡಿದೆ, ಭಯೋತ್ಪಾದಕ ದೇಶ ಪಾಕಿಸ್ತಾನದಿಂದ ಯಹೂದಿ ದ್ವೇಷ ಕಾಣಿಸ್ತಾ ಇರೋದು, ಮಧ್ಯಸ್ಥಿಕೆ ವಹಿಸುವ ದೇಶ ಇಂಥ ಮಾತುಗಳನ್ನಾಡ್ತಾ ಇದೆ, ಕ್ಯಾನ್ಸರ್ ದೇಶ ಎಂದ ಕರೆದ ಪಾಕಿಸ್ತಾನದ ನಡೆಯನ್ನು ಖಂಡಿಸುತ್ತೇವೆ ಅಂತ ಗಿಡಿಯೋನ್ ಸಾರ್ ಇಸ್ರೇಲ್ನ ವಿದೇಶಾಂಗ ಸಚಿವರು ಈ ಮಾತು ಹೇಳಿದ್ರು. ಇದಾದ ನಂತರ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್
ಖ್ವಾಜಾ ಆಸಿಫ್ ಬಗ್ಗೆ ವಿಪರೀತ ಸಿಟ್ಟಾಗ್ಬಿಟ್ರಂತೆ. ಅಲ್ಲಿ ನಡೀತಾ ಇರುವ ಚರ್ಚೆ ಇದು. ಫೀಲ್ಡ್ ಮಾರ್ಷಲ್ ಸಿಟ್ಟಾಗ್ಬಿಟ್ಟಿದಾರಂತೆ. ಖ್ವಾಜಾ ಆಸಿಫ್ ತಮ್ಮ ಟ್ವೀಟನ್ನೇ ಡಿಲೀಟ್ ಮಾಡಿಬಿಟ್ರು. ಇಸ್ರೇಲ್ ಒಂದು ಕ್ಯಾನ್ಸರ್ ದೇಶ, ಅದನ್ನು ನರಕಕ್ಕೆ ಹಾಕಿ ಸುಡಬೇಕು ಅಂತ ಮಾಡಿದ್ದ ಟ್ವೀಟನ್ನು ಡಿಲೀಟ್ ಮಾಡಿಬಿಟ್ರು. ಇಸ್ರೇಲ್ ಕೇಳ್ತಾ ಇದೆ, ಮಧ್ಯಸ್ಥಿಕೆ ವಹಿಸುವವರು ನ್ಯೂಟ್ರಲ್ ಆಗಿರಬೇಕು ಅನ್ನೋದು ಫಾರ್ ಮೋಸ್ಟ್ ಎಕ್ಸ್ಪೆಕ್ಟೇಷನ್. ಅದು ಇಂಥ ಮನಸ್ಥಿತಿಯ ಪಾಕಿಸ್ತಾನ ಹೆಂಗೆ ಮಧ್ಯಸ್ಥಿಕೆ ವಹಿಸೋದಕ್ಕೆ ಸಾಧ್ಯ ಅಂತ ಸಹಜವಾಗಿ ಇಸ್ರೇಲ್ ಕೇಳ್ತಾ ಇದೆ. ಇದೇ ಟ್ವೀಟ್ ಅದು. ಇದೆಲ್ಲದರ ಜೊತೆಗೆ ಅಮೇರಿಕಕ್ಕೆ ಇನ್ನೊಂದು ಕಳವಳಕಾರಿ ಸುದ್ದಿ. ಅಮೇರಿಕದವರು ಇದ್ರ ಬಗ್ಗೆ ಅಧಿಕೃತವಾಗಿ ಮಾತಾಡಿಲ್ಲ, ಪೆಂಟಗನ್ ಹೇಳಿಕೆ ಕೊಟ್ಟಿಲ್ಲ. ಇವ್ರದ್ದು MQ-4C ಅಂತ ಇದೊಂದು UAV, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತ ಕರೀತಾರೆ. ಒಂದು ವಿಮಾನನೇ, ಬಟ್ ಪೈಲಟ್ ಇರೋದಿಲ್ಲ. ಸ್ಯಾಟಲೈಟ್ ಮೂಲಕ ಕಂಟ್ರೋಲ್ ಸೆಂಟರ್ನಲ್ಲಿ ಕೂತ್ಕೊಂಡು ಇದನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಸರ್ವೇಲೆನ್ಸ್ ವಿಮಾನ ಇದೆ. ಆ್ಯಕ್ಚುಲಿ ಡ್ರೋನಲ್ಲಿ ಸರ್ವೇಲೆನ್ಸ್ ಡ್ರೋನು, ಮೋಸ್ಟ್ ಪವರ್ಫುಲ್ ಡ್ರೋನು, ಅತ್ಯಂತ ಕಾಸ್ಟ್ಲಿ ಡ್ರೋನ್ ಕೂಡ ಹೌದು. $200 ಮಿಲಿಯನ್ ಆಗುತ್ತೆ ಒಂದು ಡ್ರೋನಿಗೆ. $200 ಮಿಲಿಯನ್. ಇಂಡಿಯನ್ ಕರೆನ್ಸಿಲಿ ಒಂದು 1600 ಕೋಟಿ ರೂಪಾಯಿ. ಇಂಥದ್ದೊಂದು ಡ್ರೋನು MQ-4C ಹಾರ್ಮುಜ್ ಜಲಸಂಧಿಯ ಮೇಲೆ ಸರ್ವೆಲೆನ್ಸ್ ಮಾಡ್ತಾ ಇದ್ದಾಗ ಏಕಾಏಕಿ ನಾಪತ್ತೆ ಆಗಿಬಿಟ್ಟಿದೆ. ನಾಪತ್ತೆ. ಎಲ್ಲಿ ಹೋಯಿತು, ಏನಾಯಿತು? ಇದನ್ನು ಇರಾನ್ನವ್ರು ಹೊಡೆದ್ರಾ ಅಥವಾ ಇದೇ ಏನೋ ಟೆಕ್ನಿಕಲ್ ಎರರ್ನಿಂದ ಎಲ್ಲರೂ ಬಿದ್ದುಬಿಡ್ತಾ, ಏನೂ ಗೊತ್ತಾಗಿಲ್ಲ. ವೆರಿ ಪವರ್ಫುಲ್ ಡ್ರೋನ್ ಇದು. ಅಷ್ಟು ಹಾರ್ಮುಜ್ ಜಲಸಂಧಿಯಲ್ಲಿ ಏನೇನಿದೆ, ಯಾವ ಹಡಗೆಲ್ಲಿದ್ದಾವೆ, ಏನೇನು ಸಿಚುವೇಶನ್ನು ಅನ್ನೋದರ ಫೋಟೋ ಗಿಟೋ ತಗೊಂಡು, ವಿಡಿಯೋ ತಗೊಂಡು ಅದನ್ನು ಅಮೇರಿಕದ ಕಂಟ್ರೋಲ್ ರೂಮಿಗೆ ಕಳಿಸಿ ಇಟಲಿಯ ಏರ್ಬೇಸಿಗೆ ಹೋಗಿ ಲ್ಯಾಂಡ್ ಆಗಬೇಕಾಗಿತ್ತು. ಹಾರ್ತಾ ಇದ್ದದ್ದು ಒಂದು ಎಮರ್ಜೆನ್ಸಿ ಮೆಸೇಜ್ ಬಂತಂತ. ಅದರಿಂದ ಏಕಾಏಕಿ ಕಂಟ್ರೋಲ್ ರೂಮ್ನ ಮಾನಿಟರ್ ಮೇಲೆ ಇಲ್ಲವೇ ಇಲ್ಲ. ಅದು 55,000 ಅಡಿ ಎತ್ತರದ ತನಕ ಹಾರಬಹುದು. ಅದು 55,000 ಫೀಟ್. ಗೊತ್ತೇ ಆಗೋದಿಲ್ಲ ಅಂಥದ್ದೊಂದು ವಿಮಾನ ಹಾರಾಡ್ತಾ ಇದೆ ತಮ್ಮ ನೆತ್ತಿ ಮೇಲೆ ಅಂತ. ಹಾರ್ಮುಜ್ ಜಲಸಂಧಿಯ ಸರ್ವಿಲೆನ್ಸಿಗೆ ಅಮೇರಿಕ ಇದನ್ನು ಬಳಸ್ತಾ ಇತ್ತು. ಇದನ್ನು ಹೊಡೆದು ಹಾಕಲಾಯಿತಾ? ಇರಾನ್ ಹೊಡೆದಾಕ್ತಾ? 50-55,000 ಅಡಿ ಎತ್ತರದಲ್ಲಿ ಹಾರ್ತಾ ಇರುವ ಒಂದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲನ್ನು ಹೊಡೆಯುವಷ್ಟು ಶಕ್ತಿ ಇರಾನಿಗೆ ಇದೆಯಾ, ಉಳ್ಕೊಂಡಿದೆಯಾ? ನೋಬಡಿ ನೋಸ್ ಅಬೌಟ್ ಇಟ್. ಈ ಯುದ್ಧದಲ್ಲಿ ಅಮೇರಿಕ ಏನೇನು ಕಳ್ಕಣ್ತು ಅನ್ನುವ ಲಿಸ್ಟಿಗೆ ಇದು ಒಂದು ಸೇರ್ಪಡೆಯಾಯಿತು. ಇಟಲಿಯ ನೌಕಾವಾಯು ನೆಲೆ ಸಿಗೋನೆಲ್ಲಾಗೆ ಇದು ವಾಪಸ್ ಹೋಗಬೇಕಾಗಿತ್ತು. ಅಮೇರಿಕದ ಬಳಿ ಇರುವ ಅತ್ಯಂತ ಕಾಸ್ಟ್ಲಿ UAV ಇದೆ. ಹೆಚ್ಚಾಗಿ ಇದನ್ನು ಬಳಸೋದು ಸರ್ವೆಲೆನ್ಸ್ಗೆ. ಒಂದು ಸಲ ಟೇಕ್ ಆಫ್ ಆದರೆ 24 ಗಂಟೆ ಸತತವಾಗಿ ಇದು ಹಾರಾಡಬಲ್ಲದು. 7,400 ನಾಟಿಕಲ್ ಮೈಲು ವ್ಯಾಪ್ತಿಯಲ್ಲಿ ಇದು ಕೆಲಸ ಮಾಡಬಲ್ಲದು. ಇದು ಯುದ್ಧಕ್ಕೆ ಸಂಬಂಧಿಸಿದ ಇದುವರೆಗಿನ ಸುದ್ದಿ. ನಾಳೆ ನೋಡೋಣ ಪಾಕಿಸ್ತಾನದಲ್ಲಿ ಮಾತುಕತೆ ಆಗುತ್ತೋ ಇಲ್ವೋ, ಇರಾನ್ನವ್ರು ಬರ್ತಾರೋ ಇಲ್ವೋ, ಬೆಳಗ್ಗೆ ಅಪ್ಡೇಟ್ ಸಿಗುತ್ತೆ. ಪಂಚರಾಜ್ಯ ಚುನಾವಣೆಗಳು ನಡೀತಾ ಇದ್ದಾವೆ. ಅವುಗಳ ಭಾಗವಾಗಿ ಪಶ್ಚಿಮ ಬಂಗಾಳ, ಅದೇನೋ ವೈಯಕ್ತಿಕವಾಗಿ ನನಗೆ ಪಶ್ಚಿಮ ಬಂಗಾಳದ ಬಗ್ಗೆ ವಿಪರೀತ ಕುತೂಹಲ ಇದೆ. ಅಲ್ಲಿ ಹುಮಾಯೂನ್ ಕಬೀರ್ ಅನ್ನುವಂಥ ವ್ಯಕ್ತಿ ತಮ್ಮದೇ ಆದ ಒಂದು ಪಕ್ಷ ಸ್ಥಾಪನೆ ಮಾಡಿಕೊಂಡು ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಈ ಸಲ ಹುಮಾಯೂನ್ ಕಬೀರ್ ತೃಣಮೂಲ ಕಾಂಗ್ರೆಸ್ನ ಶಾಸಕರಾಗಿದ್ದರು. ಮಮತಾ ಬ್ಯಾನರ್ಜಿ ಪಕ್ಷದಿಂದ ಗೆದ್ದು ಬಂದಿದ್ದರು. ಚುನಾವಣೆಗಳು ಹತ್ತಿರ ಬರ್ತಾ ಇದ್ದಂತೆ ಅವರಿಗೆ ಬಾಬರಿ ಮಸೀದಿನ ಅಯೋಧ್ಯದಲ್ಲಿ ಕಟ್ಟಕ್ಕಾಗದೆ ಹೋದರೆ ಏನಂತೆ, ಪಶ್ಚಿಮ ಬಂಗಾಳದಲ್ಲಿ ಕಟ್ಟಬೇಕು ಅಂತ ಅನ್ನಿಸ್ತು ಅವ್ರಿಗೆ. ಘೋಷಣೆ ಮಾಡಿಬಿಟ್ಟ ಮನುಷ್ಯ, ಬಾಬರಿ ಮಸೀದಿ ಕಟ್ತೀವಿ ನಾವು ಅಂತ. ಮಮತಾ ಬ್ಯಾನರ್ಜಿಗೆ ಈ ಸಲ ಆ ಹಿಂದೂ ವಿರೋಧಿ ಛಾಪನ್ನು ಉಳಿಸಿಕೊಂಡು ಎಲೆಕ್ಷನ್ಗೆ ಹೋಗೋ ಧೈರ್ಯ ಇಲ್ಲ.
ಬಿ ಜೆ ಪಿಯವರು ಅಷ್ಟು ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿಗೆ ಸ್ಪಷ್ಟವಾಗಿ ಗೊತ್ತಿತ್ತು, ಬಾಬರಿ ಮಸೀದಿ ನಿರ್ಮಾಣ ಒಂದು ವೇಳೆ ಶುರುವಾದರೆ ಇಡೀ ಪಶ್ಚಿಮ ಬಂಗಾಳ ಎಲೆಕ್ಷನ್ ಅದರ ಮೇಲೆ ನಡೆದು ಬಿಡುತ್ತೆ. ಹುಮಾಯೂನ್ ಕಬೀರನ್ನು ಕರೆದು ಏನು ಹೇಳಬೇಕು ಹೇಳಿದ್ರು, ಈ ಮನುಷ್ಯ ಕನ್ವಿನ್ಸ್ ಆಗಲಿಲ್ಲ. ಮಮತಾ ಬ್ಯಾನರ್ಜಿ ಹುಮಾಯೂನ್ ಕಬೀರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ರು. ಜಗ್ಲಿಲ್ಲ ಮನುಷ್ಯ. ಬಾಬರಿ ಮಸೀದಿ ನಿರ್ಮಾಣಕ್ಕೆ ಅಡಿಗಲ್ಲು ಸಮಾರಂಭವನ್ನು ಹುಮಾಯೂನ್ ಕಬೀರ್ ಮಾಡಿಬಿಟ್ರು. ಅದರದೇ ದೃಶ್ಯ ಇದು, ಅದರದೇ ದೃಶ್ಯ. ದೊಡ್ಡ ಪ್ರಮಾಣದಲ್ಲಿ ಆಯ್ತು ಈ ಕಾರ್ಯಕ್ರಮ. ಜನ ಈ ರಾಮ ಮಂದಿರ ಕರಸೇವೆ ಮಾಡಿದ್ರಲ್ಲ, ಹಾಗೆ ಇದಕ್ಕೊಂಥರ ಕರಸೇವೆ ಆಗ್ತಾಯಿದೆ. ಇಟ್ಟಿಗೆ ಹೊತ್ಕೊಂಡು ಬರ್ತಾ ಇದ್ದಾರೆ. ಹುಮಾಯೂನ್ ಕಬೀರ್ ಏಕಾಏಕಿ ಪಶ್ಚಿಮ ಬಂಗಾಳ ಪಾಲಿಟಿಕ್ಸ್ನ ಲೈಮ್ ಲೈಟಿಗೆ ಬಂದ್ಬಿಟ್ರು. ಹೆಂಗೂ ಮಮತಾ ಬ್ಯಾನರ್ಜಿ ಉಚ್ಚಾಟನೆ ಮಾಡಿದ್ರಲ್ಲ, ಮುಂದೇನು ಮಾಡೋದು? ಹಿ ಫಾರ್ಮ್ಡ್ ಹಿಸ್ ಓನ್ ಪಾರ್ಟಿ. ಸ್ವಂತ ಪಕ್ಷ ಒಂದು ಕಟ್ಟದು. ಆ ಪಕ್ಷದ ಹೆಸರು AJUP ಅಂತ. AJUP ಸ್ವಂತ ಪಕ್ಷ ಕಟ್ಟಿದ್ರು. ಆಮ್ ಜನತಾ ಉನ್ನಾಯನ್ ಪಾರ್ಟಿ ಅಂತೇನೋ ಬರುತ್ತದು. ಸ್ವಂತ ಪಕ್ಷ ಕಟ್ಟಿದ್ರು. ಜೋರು ಭರ್ಜರಿ ಪ್ರಚಾರ ಶುರು ಮಾಡಿದ್ರು. OIC AIMIM ಹುಮಾಯೂನ್ ಕಬೀರ್ ಪಕ್ಷದ ಜೊತೆಗೆ ಮೈತ್ರಿ ಮಾಡ್ಕೊಂಡ್ಬಿಡ್ತು. ಒಂದು 100 ಕಾನ್ಸ್ಟಿಟ್ಯೂನ್ಸಿ ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ ಅವರು. ಪಶ್ಚಿಮ ಬಂಗಾಳದಲ್ಲಿ ಅರೌಂಡ್ 126 ಕ್ಷೇತ್ರಗಳಲ್ಲಿ 30%ಗಿಂತ ಜಾಸ್ತಿ ಮುಸ್ಲಿಂ ಜನಸಂಖ್ಯೆ ಇದೆ. ಡಿಸೈಡಿಂಗೇ ಅವರು 100 ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಹಾಕ್ತಾ ಇದ್ದಾರೆ. AIMIM ಜೊತೆ OIC ಜೊತೆಗೆ ಮೈತ್ರಿ. ಮಮತಾ ಬ್ಯಾನರ್ಜಿ ಹೇಳ್ತಾನೇ ಬಂದರು, ಇದು BJPಯ ಬಿ ಪಾರ್ಟಿ, ಇವರು ಮುಸ್ಲಿಂ ಮತಗಳನ್ನು ನಮಗೆ ಬರ್ದಂಗೆ ಮಾಡೋದಕ್ಕೆ ಇದು ಮಾಡ್ತಿದ್ದಾರೆ. ಎಲ್ಲ ಮಾತಾಡ್ತಾ ಬಂದರು. ಬಟ್ ಇವ್ರದ್ದೇನು ಸ್ಪೀಡ್ ಕಡಿಮೆ ಆಗಲಿಲ್ಲ. ಏಕಾಏಕಿ ತೃಣಮೂಲ ಕಾಂಗ್ರೆಸ್ ಒಂದು ವಿಡಿಯೋ ರಿಲೀಸ್ ಮಾಡಿಬಿಡ್ತು. ಹುಮಾಯೂನ್ ಕಬೀರ್ ಯಾರ್ದು ಹತ್ರ ಹೇಳೋ ವಿಡಿಯೋ ಅದು. BJPಯವ್ರು ನಂಗೊಂದು 1000 ಕೋಟಿ ಕೊಡ್ತಿದ್ದಾರೆ. ಮುಸ್ಲಿಂ ಓಟ್ಗಳ ತೃಣಮೂಲ ಕಾಂಗ್ರೆಸ್ಸಿಗೆ ಹೋಗದೆ ಇರಂಗೆ ನೋಡಿಕೊಳ್ಳೋದಕ್ಕೆ. ಅದರಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಹೆಸರು ತರ್ತಾರೆ, ಮಧ್ಯಪ್ರದೇಶ ಮುಖ್ಯಮಂತ್ರಿ ಹೆಸರು ತರ್ತಾರೆ. ಇವರೆಲ್ಲರ ಜೊತೆಗೆ ಆಗಿರೋ ಮಾತುಕತೆ ಇದು. ಒಂದು 200 ಕೋಟಿ ಬಂದುಬಿಟ್ಟಿದೆ, ಇನ್ನೊಂದು 800 ಕೋಟಿ ಬರಬೇಕಾಗಿದೆ. 20 ನಿಮಿಷ ಇದೆ ಅದು ಟೋಟಲ್ ಮಾತುಕತೆ. ಅದೊಂದು ವಿಡಿಯೋ ರಿಲೀಸ್ ಮಾಡಿಬಿಟ್ಟಿದ್ದಾರೆ ಇವತ್ತು. ನೋಡಿ ಅದನ್ನೊಂದು ಸಲ. ममता बनर्जी को ऊपर भरोसा कर रहा है, वो अच्छा तरीके से मालूम है जो मुसलमान लोग को 100 से 90% चुनाव में ममता को पास है। तो वो वोट जो चुनाव से हट जा रहा है, जो मुसलमान वोट वहाँ से हट रहा है, तो वो हिंदू लोग और देखेगा जो वो ममता बनर्जी सत्ता में नहीं आएंगे, तो उनका एक ही ऑप्शन है जो बीजेपी को वो सुगंधो देकर बोला जो अब दिल्ली जाएगी 22 तारीख को बाद, मैं यूपी जाऊंगी, अलग करके आपको सेंट्रल लीडरशिप को सब पास करा दी। फिर डायरेक्ट जो मोहन यादव जी है ना, मध्य प्रदेश मोहन यादव, वो मेरा सब कनेक्शन था। आसाम का जमींदारी दिया, लेकिन बाद में पीएमओ असम को जोड़ के रखा। जो 70-80 जो सीट आपको मिलेगा तो डायरेक्ट आपको डेप्यूटी दे दूंगा, मेरा सीएम होगा, आपको डेप्यूटी। ठीक है, जो 1000 करोड़ रुपया आपको मांगते हैं ना, तो मैं 300 करोड़ रुपया में पहले से वो जो आपको बिहार में जो चुनाव नीतीश कुमार जी जो फॉर्मूला में किया, जो 1-1 हजार करके 12 महीने में एक साल में 12,000 है, वो दे दिया 10,000 करके पर फैमिली। तो पूरे वोट तो आपका पास चला गया। मेरा आपको ज्यादा नहीं बोलूंगा, मैं आपको मेरा आज के दिन में आपको ये भरोसा दे रहा है, जो मेरा पास 1000 रुपया आप देगी तो आपको पूरा फायदा मिलेगा। और मेरा ये भी आपको एग्रीमेंट करके देंगे, जो मेरा सीट तो 70-80 होगी, आपको 100 से 120 तक पहुंच जाएगी। तो ममता बनर्जी वो 100 से नीचे रहेगी। तो मैं साफ चुनाव को बाद लोगों को समझाएगी, जो सेंट्रल में बीजेपी है, इनको
terms. ರಾಜಕೀಯ ಅಂದರೆ ಮ್ಯಾಥಮೆಟಿಕ್ಸ್ ಅಲ್ಲ, ಅದು ಇಟ್ ಈಸ್ ಕೆಮಿಸ್ಟ್ರಿ. ಹುಮಾಯೂನ್ ಕಬೀರ್ ಅವ್ರು ಹೇಳೋದು AI ವಿಡಿಯೋ ಇದು ಅಂತ. ಈ ಮನುಷ್ಯ ಹೇಳೋದು 70-80 ಇವ್ರು ಗೆದ್ದು ಬಿಡ್ತಾರಂತೆ, BJP ಒಂದು 100-120 ತನಕ ಗೆಲ್ಲುತ್ತಂತೆ, ಅವಾಗ ಮಮತಾ ಬ್ಯಾನರ್ಜಿ 100 ಒಳಗೆ ಬಂದುಬಿಡ್ತಾರಂತೆ. ಅಲಯನ್ಸ್ ಫಾರ್ಮ್ ಆಗುತ್ತೆ, ಹುಮಾಯೂನ್ ಕಬೀರ್ರ ಪಕ್ಷಕ್ಕೂ BJPಗೂ ಅಲಯನ್ಸ್ ಫಾರ್ಮ್ ಆಗುತ್ತೆ, BJP ಅವರು CM ಆಗ್ತಾರೆ, ನಾನು DCM ಆಗಿಬಿಡ್ತೀನಿ ಅಂತ. ಈ ಪ್ರಶ್ನೆ ಅಮಿತ್ ಶಾ ಅವರ ಎದುರಿಗೆ ಬಂತು. ಹಿಂಗಂತೆ ಒಂದು ವಿಡಿಯೋ ಬಂದಿದೆಯಲ್ಲ ಅಂತ. ಅವ್ರು ಹೇಳೋದು ಮಮತಾ ಬ್ಯಾನರ್ಜಿ ಅಂಥ 2000 ವಿಡಿಯೋ ರಿಲೀಸ್ ಮಾಡ್ಬೋದು ಅಂತ. ಇನ್ನೊಂದು ಮಾತು ಹೇಳ್ತಾರೆ ಅಮಿತ್ ಶಾ, ಬಾಬ್ರಿ ಮಸೀದಿ ಕಟ್ಟುವುದಕ್ಕೆ ಹೊರಟವರ ಪಕ್ಕದಲ್ಲಿ ಕುಳಿತುಕೊಳ್ಳುವುದಕ್ಕಿಂತ ಇನ್ನೂ 20 ವರ್ಷ ನಮಗೆ ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳುವುದೇ ಒಳ್ಳೆಯದು ಅಂತ. ಅಂದರೆ ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳುವುದನ್ನು ಪ್ರಿಫರ್ ಮಾಡ್ತೀವಿ ಹೊರತು ಬಾಬ್ರಿ ಮಸೀದಿ ಕಟ್ಟಕ್ಕೆ ಹೊರತವ್ರ ಜೊತೆ ಕೂತ್ಕೊಳ್ಳಲ್ಲ ಅಂತ. ಕೇಳಿಸ್ಕೊಳ್ಳಿ. भाई आप ममता जी की क्षमताओं से अनजान हो। ममता जी ऐसे 2000 वीडियो बना सकती हैं। हुमायूं कबीर और भारतीय जनता पार्टी साउथ पोल नॉर्थ पोल है, कभी हमारा मेल नहीं खा सकता। हम बाबरी मस्जिद बंगाल में बनाने के वाले के साथ बैठने से और 20 साल हम ऑपोजिशन में बैठना पसंद करेंगे। भाई आप ममता जी की क्षमताओं से अनजान हो। ममता ತೃಣಮೂಲ ಕಾಂಗ್ರೆಸ್ನವರು ಮಾತ್ರ ಈ ವಿಡಿಯೋವನ್ನು ಮುಸ್ಲಿಂ ಸಮುದಾಯದ ಮಧ್ಯದಲ್ಲಿ ಹರಿದಾಡಿಸ್ತಾ ಇದ್ದಾರೆ. BJPನ ಗೆಲ್ಲಿಸೋದಕ್ಕೆ ನಿಮ್ಮವರೊಬ್ಬರು ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ನೋಡಿ ಅಂತ. ಅಲ್ಪಸಂಖ್ಯಾತರನ್ನ ದಾರಿ ತಪ್ಪಿಸೋದಕ್ಕೆ BJP ನಾಯಕರು ದುಡ್ಡು ಕೊಟ್ಟಿದ್ದಾರೆ, BJPಗರ ಹಣ ಕೊಟ್ಟಿದ್ದರ ಬಗ್ಗೆ ಹುಮಾಯೂನ್ ಬಹಿರಂಗಪಡಿಸಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದ ದಾರಿ ತಪ್ಪಿಸೋದಕ್ಕೆ 1,000 ಕೋಟಿ ರೂಪಾಯಿ ತಗೊಂಡಿದ್ದಾರಂತೆ. ಹಿಮಂತ ಬಿಸ್ವಾ ಶರ್ಮಾ, ಮೋಹನ್ ಯಾದವ್ ಅವರಂಥ ನಾಯಕರು ಇದರಲ್ಲಿ ಭಾಗಿಯಾಗಿದ್ದಾರೆ. ಪ್ರಧಾನಮಂತ್ರಿ ಕಚೇರಿ ಕೂಡ ಭಾಗಿಯಾಗಿದೆ ಅಂತ ತೃಣಮೂಲ ಕಾಂಗ್ರೆಸ್ಸಿನ ಸ್ಟೇಟ್ಮೆಂಟು. ಈ ವಿಡಿಯೋ ಬಂದ ಮೇಲೆ ಆಗಿರುವ ಮತ್ತೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಏನು ಅಂದರೆ, AIMIM ಹುಮಾಯೂನ್ ಕಬೀರ್ರ ಪಕ್ಷದ ಜೊತೆಗೆ ಮೈತ್ರಿಯನ್ನು ಕಡಿದುಕೊಂಡಿತು. ನಾವು ಇಂಡಿಪೆಂಡೆಂಟಾಗಿ ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತೀವಿ ಅಂತ ಅಸಾವುದ್ದೀನ್ ಓವೈಸಿಯ ಸ್ಟೇಟ್ಮೆಂಟ್ ಇದೆ. ಬಂಗಾಳ ಮುಸ್ಲಿಮರು ಎಷ್ಟು ದುರ್ಬಲರು ಅನ್ನೋದನ್ನು ಇದು ತೋರಿಸುತ್ತೆ. AIMIM ಕಬೀರ್ ಪಕ್ಷದೊಂದಿಗಿನ ತನ್ನ ಮೈತ್ರಿಯನ್ನು ಹಿಂಪಡೆದುಕೊಂಡಿದೆ. ಹೀಗಾಗಿ ನಾವು ಬಂಗಾಳ ಚುನಾವಣೆಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸ್ತೀವಿ, ಬಂಗಾಳದಲ್ಲಿ ಮುಂದೆ ಯಾವ ಪಕ್ಷದೊಂದಿಗೂ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಅಂತ ಅಸಾದುದ್ದೀನ್ ಓವೈಸಿ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟರು. 100 ಕ್ಷೇತ್ರಗಳಲ್ಲಿ ಹುಮಾಯೂನ್ ಕಬೀರ್ರ ಪಕ್ಷದ ಸ್ಪರ್ಧೆ, AIMIM ಮೈತ್ರಿ ಕಡಿದುಕೊಂಡಿರುವುದು ಮತ್ತು ಈ ವಿಡಿಯೋದ ಪ್ರಭಾವ ಮುಸ್ಲಿಂ ವೋಟ್ ಬ್ಯಾಂಕ್ ಮೇಲೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕು. 29ನೇ ತಾರೀಕು ವೋಟಿಂಗಲ್ಲಿ, 4ನೇ ತಾರೀಕು ರಿಸಲ್ಟ್ ಬರುತ್ತೆ. ಇವತ್ತು BJP ಅವರು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರು. ಸ್ವತಃ ಅಮಿತ್ ಶಾ ಅವರೇ ಬಿಡುಗಡೆ ಮಾಡಿದ್ರು. ಮೊನ್ನೆ ಪ್ರಧಾನಿ ಮೋದಿ 6 ಗ್ಯಾರಂಟಿಗಳು ಅಂತ ಹೇಳಿದ್ರಲ್ಲ, ಆ ಗ್ಯಾರಂಟಿ ಬೇರೆ, ಇವು ಕಾಂಕ್ರೀಟ್ ಗ್ಯಾರಂಟಿಗಳಿವು. 45 ದಿನದಲ್ಲಿ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಜಾರಿ ಮಾಡ್ತೀವಿ. ಪ್ರತಿ ತಿಂಗಳು ಮಹಿಳೆಯರಿಗೆ 3,000 ರೂಪಾಯಿ ದುಡ್ಡು ಕೊಡ್ತೀವಿ. ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಪ್ರತಿ ತಿಂಗಳು ಆರ್ಥಿಕ ನೆರವು. PM ಕಿಸಾನ್ ಯೋಜನೆಗೆ ರಾಜ್ಯದ ಕಾಂಟ್ರಿಬ್ಯೂಷನ್ ಅಂತ 3,000 ಸೇರಿಸಿ 9,000 ಮಾಡಿಕೊಡ್ತೀವಿ. ಆಯುಷ್ಮಾನ್ ಭಾರತ್ ಸೇರಿದಂತೆ ಕೇಂದ್ರದ ಯೋಜನೆಗಳನ್ನು ಜಾರಿಗೊಳಿಸೋದು, ಬಂಗಾಳದಲ್ಲಿನ ಗಡಿಗಳನ್ನು ಸುರಕ್ಷಿತಗೊಳಿಸೋದು, ಸರ್ಕಾರಿ ಉದ್ಯೋಗದಲ್ಲಿ ಹೆಣ್ಣುಮಕ್ಕಳಿಗೆ 33% ಮೀಸಲಾತಿ ಇತ್ಯಾದಿ ಇತ್ಯಾದಿ ಇದೆ. ಅಮಿತ್ ಶಾ ಅವರು ಮಾತಾಡೋದು ಕೇಳಿಸ್ಕೊಳ್ಳಿ. सरकार बनने जा रही है और मैं बंगाल की जनता को अपील करना चाहता हूं, किसी से भी मत डरिए। डर तभी जाएगा जब परिवर्तन करेंगे। इस चुनाव में भयमुक्त होकर वोट करिए और परिवर्तन की शुरुआत करिए। निश्चित रूप से पूर्ण बहुमत के साथ भारतीय जनता पार्टी की सरकार बनने जा रही है। देखिए, भारतीय जनता पार्टी हिंदू मुस्लिम में नहीं समझती है, हम देश के नागरिकों को एक समान समझते हैं। 2026 बंगाल विधानसभा के चुनाव के लिए अपना संकल्प पत्र अभी आप सबके सामने जारी किया है। संकल्प पत्र बंगाल के हर तबके में व्याप्त गहरी निराशा से बाहर निकलने का एक मार्ग है। इस संकल्प पत्र के अंदर कृषि बर्बाद होने से कई प्रकार की आशंकाओं से घिरे किसान को एक नया मार्ग दिखाएगा। बेरोजगार युवा
और भय से त्रस्त महिलाओं को भी। ಮುಂದಿನ ಸುದ್ದಿಗೆ ಹೋಗೋಣ. ಕರ್ನಾಟಕದಲ್ಲಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಗೆ ವೋಟಿಂಗ್ ಮುಗೀತು. ಮೇ 4ನೇ ತಾರೀಕು ರಿಸಲ್ಟು. ಇವತ್ತು KPCCಯಲ್ಲಿ ಕಾಂಗ್ರೆಸ್ ಆಫೀಸ್ನಲ್ಲಿ ನಡೆದಂಥ ಒಂದು ಪತ್ರಿಕಾಗೋಷ್ಠಿ, ಪ್ರೆಸ್ ಮೀಟ್ ಇಂಟ್ರೆಸ್ಟಿಂಗು. ಮುಸ್ಲಿಂ ನಾಯಕರುಗಳ ಪತ್ರಿಕಾಗೋಷ್ಠಿ ಇದು. ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್, ಯಾಸಿರ್ ಖಾನ್ ಪಠಾಣ್ ಇದ್ರು. ಗಂಭೀರವಾದ ಮಾತೊಂದನ್ನು ಹೇಳಿದ್ರು ಅವರು. ದಾವಣಗೆರೆಯಲ್ಲಿ ನಮ್ಮ ಪಕ್ಷದ ಕ್ಯಾಂಡಿಡೇಟನ್ನು ಸೋಲಿಸೋದಕ್ಕೆ ನಮ್ಮವರೇ ಹುನ್ನಾರ ಮಾಡಿದ್ರು, ಷಡ್ಯಂತ್ರ ಮಾಡಿದ್ರು ಅಂತ. ಯಾರ ಬಗ್ಗೆ ಮಾತಾಡಿದ್ದು ಹೆಸರು ಹೇಳಿಲ್ಲ, ಬಟ್ ಎಲ್ರಿಗೂ ಅರ್ಥ ಆಗುತ್ತೆ. ಪಾಯಿಂಟಿಂಗ್ ಎಟ್ ಜಮೀರ್ ಅಹಮದ್ ಖಾನ್. ದಾವಣಗೆರೆ ದಕ್ಷಿಣದಲ್ಲಿ ಏನೇನಾಯ್ತು ಗೊತ್ತಿದೆ ನಿಮಗೆ? ಜಮೀರ್ ಅಹಮದ್ ಖಾನ್ ಒಬ್ಬರು ಜಬ್ಬಾರ್, MLC ಜಬ್ಬಾರ್ ಬಗ್ಗೆ ಮಾತಾಡಿತ್ತು. ಇದಾದಮೇಲೆ ACC ಕಂಪ್ಲೇಂಟು ಕೊಟ್ಟಿದ್ದಾರೆ. ಸ್ವಲ್ಪ ವೋಟ್ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ನಾವು ಗೆಲ್ತೀವಿ ಅಂದರು ಕೊನೆಗೆ. ಕೇಳಿಸ್ಕೊಳ್ಳಿ, ಸಲೀಂ ಅಹಮದ್ ಅವರು ಮಾತಾಡಿತ್ತು, ರಿಜ್ವಾನ್ ಅರ್ಷದ್ ಮಾತಾಡಿತ್ತು. ದಾವಣಗೆರೆ ಹಾಗೂ ಬಾಗಲಕೋಟ್ ಚುನಾವಣೆಯಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನು ನಾವು ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ದಿವಂಗತ ಶಾಮನೂರು ಶಿವಶಂಕರ್ ಅವರ ಕೆಲಸ ಕಾರ್ಯಗಳು, ನಮ್ಮ ಸರ್ಕಾರದ 5 ಗ್ಯಾರಂಟಿಗಳು ನಮ್ಮ ಗೆಲುವಿಗೆ ಶ್ರೀರಕ್ಷೆ ಆಗಲಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ನನ್ನನ್ನು ಮತ್ತು ರಿಜ್ವಾನ್ ಅರ್ಷದ್ ಅವ್ರನ್ನ ಕೆಲವು ವಿಚಾರಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಕೆಲಸಗಳನ್ನು ಹೇಳಿದರು. ನಾವೆಲ್ಲ ಸೇರಿ ಅದನ್ನು ಸುಸೂತ್ರವಾಗಿ ನಾವು ಮಾಡಿದ್ದೀವಿ. ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ಸೋಲ್ಸಕ್ಕೆ ದೊಡ್ಡ ಷಡ್ಯಂತ್ರ ಮತ್ತು ಹುನ್ನಾರ ಮಾಡಿದ್ದಾರೆ. ಈ ವಿಚಾರ KPCC ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ AICC ಮಾಹಿತಿ ಇದೆ. ಆ ಸಭೆಯಲ್ಲಿ ಸನ್ಮಾನ್ಯ AICCಯ ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲಾರವರು, ಆವಾಗ ಜಮೀರ್ ಅಹಮದ್ರವರ ನೇತೃತ್ವದಲ್ಲಿ ನಾವೆಲ್ಲ ಒಪ್ಪಿಗೆ ಕೊಟ್ಟಿದ್ದೇವೆ. ಆಮೇಲೆ ನಾವು ಹೋಗಿ ಕೆಲಸ ಮಾಡಿದ್ದೀವಿ. ಯಾಕೆಂದರೆ ಅಲ್ಲಿ ಮಾತು ಕೊಟ್ಟಿದ್ವಿ ಪಕ್ಷಕ್ಕೆ, ನೀವು ಕೊಡಿ ನಾವು ಮಾಡ್ತೀವಿ ಅಂತ. ಕೆಲವರು ಮಾಡಲಿಲ್ಲ. ಎಲ್ಲ ಲೀಡರ್ಸ್ ಕೂತ್ಕೊಂಡು ಮಾತನಾಡಿ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ನಾವು ಸೇರಿ ಒಪ್ಕೊಂಡು ಆಯಿತು ಈ ಬಾರಿ ಅವ್ರಿಗೆ ಕೊಡಿ ನಾವು ಮಾಡ್ತೀವಿ. ಘೋಷಣೆ ಮಾಡೋಕ್ಕಿಂತ ಮುಂಚೆನೇ, ತೀರ್ಮಾನ ಮಾಡೋಕ್ಕಿಂತ ಮುಂಚೆನೇ ನಮ್ಮ ಜೊತೆಗೆಲ್ಲ ಮಾತನಾಡಿ ಮಾಡಿದ್ದಾರೆ. ಇಂಥ ಪಕ್ಷ ಅಲ್ಪಸಂಖ್ಯಾತರಿಗೆ ದ್ರೋಹ ಮಾಡಿದೆ ಅಂತ ಒಂದು ವಿಚಾರದಲ್ಲಿ ಯಾರಾದರೂ ಬಿಂಬಿಸೋದಕ್ಕೆ ಆದರೆ ಕೆಲವರು ಒಳಗಡೆ ಇರ್ತಕ್ಕಂಥವ್ರು ನಡೆಸಿರ್ಬೋದು. ಒಗ್ಗಟ್ಟಾಗಿ ಮಾಡಿದ್ದೀವಿ, ಯಾರು ಒಬ್ಬರು ಇಬ್ಬರು ಶ್ರಮಿಸಿದ್ದೀವಿ ಅಂತ ನಾನು ಹೇಳೋದಿಲ್ಲ. ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ. ಮುಂಚೆದ ನಾವು ಭಾಳ ದೊಡ್ಡ ಕಾರ್ಯಕ್ರಮಕ್ಕೆ ನಾವು ಆಸಕ್ತಿ ವಹಿಸೋಲ್ಲ. ಭಾಳ ಜನ ಕೂಡಿಸೋದು ಅದು ಸುಮ್ಮನೆ ಶೋ ಅಪ್ ಅದು, ಅದರಿಂದ ರಿಸಲ್ಟ್ ಕಡಿಮೆ. ಸೊ ನೀವು ಚಿಕ್ಕದಾಗಿ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಕಾಂಗ್ರೆಸ್ ಪರವಾಗಿ ಒಲವು ತೋರಿಸ್ತಾರೆ. ಲೀಡು ನಾವೇನು ದಾವಣಗೆರೆಯಲ್ಲಿ ಲೀಡ್ ನಿರೀಕ್ಷೆ ಮಾಡ್ತೀವಿ ಅಷ್ಟು ಬರೋಲ್ಲ. ಯಾಕಂದರೆ ಒಂದು 20% ಅಲ್ಪಸಂಖ್ಯಾತರಲ್ಲಿ ನಮಗೆ ಡ್ಯಾಮೇಜ್ ಆಗುತ್ತೆ. ಸೊ ಅದು ಮುಂದಿನ ದಿನ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಹಂಗ್ಯಾಕೆ ಮಾತಾಡಿದರು, ಸತೀಶ್ ಜಾರಕಿಹೊಳಿ ಹಿಂಗ್ಯಾಕೆ ಮಾತಾಡಿದ್ರು? ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ DK ಶಿವಕುಮಾರ್ ಅವರಿಗೆ ನಿಷ್ಠರಾಗಿರುವವರು, ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವ್ರಿಗೆ ನಿಷ್ಠರಾಗಿರುವವರು. ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರು SS ಮಲ್ಲಿಕಾರ್ಜುನ್ ಅವ್ರಿಗೆ ಬುದ್ಧಿ ಹೇಳಿದ್ರು. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳೋ ಕೆಲಸ ಮಾಡಿ, ಭಾಳ ದೊಡ್ಡ ಜವಾಬ್ದಾರಿ ಇದೆ, ಡ್ಯಾಮೇಜ್ ಆಗಿದ್ದನ್ನು ಸರಿಪಡಿಸಿಕೊಳ್ಳಿ ಅಂತ ಹೇಳಿದರು, ಬುದ್ಧಿ ಹೇಳಿದ್ರು. ಈ ಬಾಗಲಕೋಟೆ ಚುನಾವಣಾ ಪ್ರಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು JDS ಮೇಲೆ ವಾಗ್ದಾಳಿ ನಡೆಸ್ತಾ ಅದೊಂದು ಕುಟುಂಬ ರಾಜಕಾರಣದ ಪಕ್ಷ ಅಂತ ಸಿದ್ದರಾಮಯ್ಯನವ್ರು ಹಂಗಂತಾರಲ್ಲ ಅಂತ ಕೇಳಿದ್ದಕ್ಕೆ ಕುಮಾರಸ್ವಾಮಿಯವರು ಬಹಳ ಗರಂ ಆಗಿ ಮಾತಾಡಿದ್ರು. ಹಳೆ ವಿಷಯ ಏನೇನೋ ತೆಗೆದ್ರು. ಕೇಳಿಸ್ಕೊಳ್ಳಿ ಒಮ್ಮೆ. ಮಂತ್ರಿಗಳಾಗಿ ಮೊದಲನೇ ಮಗನಿಗೆ ಆಶ್ರಯ ಕಮಿಟಿಗೋ ಇನ್ನೊಂದು ಕಮಿಟಿಗೋ ಮಾಡಿ ಉಸ್ತುವಾರಿ ನೋಡ್ಕೊಳ್ಳೋಕ್ಕೆ ಕೊಡ್ತಕ್ಕಂಥ ಜವಾಬ್ದಾರಿ, ಅವರ ಕಾರ್ಯವೈಖರಿ ಯಾತಕ್ಕೋಸ್ಕರ ಇಟ್ಕೊಂಡಿದ್ದೀರಿ ಅಂತ ಹೇಳಿ ಬೀದಿಯಲ್ಲಿ ಮಾತಾಡ್ತಾರೆ. ಅಧಿಕಾರಿಗಳು ಕೇಳಿದ್ರೆ ಹೇಳ್ತಾರೆ. ಒಂದು ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಸಂಪೂರ್ಣವಾಗಿ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ. ನಿಮ್ಮ ಇಬ್ಬರು ಮಕ್ಕಳನ್ನ ತಂದ್ರಲ್ಲ ರಾಜಕೀಯಕ್ಕೆ, ಜನಗಳ ಸೇವೆ ಮಾಡಕ್ಕೆ ತಂದಿದ್ರೋ ಇಲ್ಲ ವಸೂಲಿಗೆ ತಂದ್ರೆ ಇಟ್ಕೊಂಡಿದ್ರು? ಇಲ್ಲ, ನಾವು ನಮ್ಮ ಕುಟುಂಬದಲ್ಲಿ ಈಗ ನನ್ನ ಮಗನಿಗೇನೆ ಮುಖ್ಯಮಂತ್ರಿ ಆಗಿ ಅವನಿಗೆ ಕರ್ಕೊಂಬಂದು ವಸೂಲಿ ಮಾಡುವಂತ ಏನಾದರೂ ಬಿಟ್ಟಿದ್ದೀನ? ರಾಜಕಾರಣ ಜನ ಬೇಕಾದಾಗ ಅವ್ರು ತೀರ್ಮಾನ ತಗೋತಾರೆ. ನೀವು 99ರಲ್ಲಿ ಅಧ್ಯಕ್ಷರಿದ್ರಲ್ಲ, ಆಗ ಎಷ್ಟು ಸೀಟ್ ಗೆಲ್ಲಿಸ್ಕೊಂಬಂದಿದ್ರಿ? ನೀವೇನಾಗಿದ್ರಿ?
ಆ ಅನುಗ್ರಹ ಮನೆ ಒಳಗೆ ನೀವು ಮಹದೇವಪ್ಪ ಇಬ್ಬರು ಬಂದು ಕಣ್ಣಲ್ಲಿ ನೀರು ಹಾಕೊಂಡು ಅವತ್ತು ಒಂದು ಬಕೆಟ್ ಇಟ್ಟಿದ್ರೆ ಬಕೆಟ್ ನೀರು ತುಂಬ್ಕೊಂಡ್ಬಿಡೋದೇನೋ ಆ ಕಣ್ಣೀರು. ದೇವೇಗೌಡರು ಧೈರ್ಯ ಹೇಳಿ ಪಕ್ಷ ಕಟ್ತಕ್ಕಂಥ ಧೈರ್ಯವಾಗಿ ನೀನು ಮಾಡಬೇಕು ಅಂತ ಹೇಳಿ ಉಪದೇಶ ಮಾಡಿದ್ರಲ್ಲಪ್ಪ. ನಾವು ಅಲ್ಲೇ ಇದ್ದು ಅವತ್ತು ನಿಂತ್ಕೊಂಡಿದ್ದು ಕೈಕಟ್ಟೆ ಹಾಕೊಂಡು ಅದ ದಿನ ನೆನಕಳಿ. ನಂತರ 2006 ಚುನಾವಣೆ ಆದಾಗ 2004ರಲ್ಲಿ ನಮ್ಮ ಪಾತ್ರಗಳಿಗೆ ನಾವೇನು ಎಲ್ಲೂ ಇವ್ರನ್ನ ನಮ್ಮ ಕ್ಷೇತ್ರಕ್ಕೆ ಕರೀಲಿಲ್ಲ. ನೀವು ನಮ್ಮ ಪಕ್ಷಕ್ಕೆ ಚೂರಿ ಹಾಕಬೇಕಾದ್ರೆ ಅಹಿಂದ ಹೆಸರಿನಲ್ಲಿ ಚೂರಿ ಹಾಕಿದಾಗ ನಿಮ್ಮನ್ನು ಪಾರ್ಟಿಯಿಂದ ಹೊರಗೆ ಹಾಕಿದಾಗ 58 ಜನದಲ್ಲಿ ನಿಮ್ಮ ಜೊತೆ ಬಂದವರು 8 ಜನ. ತಪ್ಪ ನಿಮ್ಮ ಅಹಿಂದ ಚಾಂಪಿಯನ್ ಅಲ್ವೇ ನೀವು? ಕಾಂಗ್ರೆಸ್ನ ಬಿಟ್ಟು ಹೊರಗಡೆ ಬಂದು ಒಂದು 5 ಕಡೆ 10 ಕಡೆ ಚುನಾವಣೆ ನಡೆಸ್ಕೊಂಡು ಗೆದ್ಕೊಂಬನ್ನಿ ನೋಡೋಣ. ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ನಿಯತ್ತಾಗವ್ರ. ಕಾಂಗ್ರೆಸ್ಗೆ ಬೆಳೆ ಹೊಡೆಯದೆ ಕೊನೆಗೆ ಸಿದ್ದರಾಮಯ್ಯನವ್ರೆ. ನಾನಂತೂ ಅದೇನೋ ಅಸೂಯೆ ಹೊಟ್ಟೆ ಕಿಚ್ಚು ಅಂತಾರೆ. ನಮಗಂತೂ ಯಾವ ಹೊಟ್ಟೆ ಕಿಚ್ಚು ಇಲ್ಲ, ಯಾವುದೂ ಇಲ್ಲ. ಹೊಟ್ಟೆ ಕಿಚ್ಚು ಬಂದಿರೋದು ಕಾಂಗ್ರೆಸ್ ಎಲ್ಲ ಅವರಲ್ಲ, ಹಲವಾರು ಜನ ಅವ್ರ ಪಕ್ಷದಲ್ಲಿ ಅಲ್ಲಿ ಹೊಟ್ಟೆ ನೋವು ಶುರುವಾಗಿದೆ. ಯಾವುದೋ ಭಗವಂತನ ಅನುಗ್ರಹ. ಈಗ ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದನು. ನಾನು ಕ್ಲಿಯರ್ ಮೆಜಾರಿಟಿ ಒಳಗೆ ಮುಖ್ಯಮಂತ್ರಿ ಆದ್ನ. ಭಗವಂತನ ನಡೆಯಲ್ಲಿ ಬರೆದಿದ್ದ ಆಗಿದ್ದೀನಿ. ಇನ್ನೊಂದು ಬಾರಿ ಬರೀತಾನೆ ಅಂದರೆ ಆಗಬೇಕು ಅಂದ್ರೆ ಭಗವಂತನ ಇಚ್ಛೆ, ಆಗಬೇಕು ಅಂದರೆ ಜನಗಳ ಇಚ್ಛೆ ಏನಿದೆ ನೋಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗಿದ್ರು. ಇವತ್ತು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆ ಇತ್ತು. ಕೇಂದ್ರ ಸರ್ಕಾರ ಸ್ಪೆಷಲ್ ಸೆಷನ್ ಕರೀತಾ ಇದೆ ಮಹಿಳಾ ಮೀಸಲಾತಿಯ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಮುಂದಿನ ಲೋಕಸಭಾ ಚುನಾವಣೆಗೆ 33% ಮಹಿಳಾ ಮೀಸಲಾತಿ ಜಾರಿಗೊಳಿಸೋದಕ್ಕೆ, ಜೊತೆಗೆ ಡಿಲಿಮಿಟೇಷನ್ ಬೇರೆ ಆಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಅದು ಒಂದು ಪ್ರಸ್ತಾಪ ಕೂಡ ಬಂದಿದೆ. ಜನಸಂಖ್ಯೆಯ ಆಧಾರದ ಮೇಲೆ ಮಾಡಿದ್ರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅನ್ನೋ ಮಾತಿತ್ತಲ್ಲ, ಜನಸಂಖ್ಯೆಯನ್ನು ಕನ್ಸಿಡರ್ ಮಾಡೋದು ಬೇಡ, ಎಲ್ಲ ಕಡೆ 50% ಜಾಸ್ತಿ ಮಾಡಿಬಿಡೋದು ಅಂತ. ಈಕ್ವಲ್ ಆಗಿ ಉತ್ತರ ಪ್ರದೇಶಕ್ಕೂ 50% ಅಪ್ಲೈ ಆಗಬೇಕು, ಕೇರಳಕ್ಕೂ 50% ಅಪ್ಲೈ ಆಗಬೇಕು, ಕರ್ನಾಟಕಕ್ಕೂ ಆಗಬೇಕು ಅಂತ. ಅದೆಲ್ಲದರ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆ ಇತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋಗಿದ್ದರು. ಮಲ್ಲಿಕಾರ್ಜುನ ಖರ್ಗೆ ಅವರು ಇಷ್ಟು ದಿವಸ ಸುಮ್ಮನಿದ್ದು ಏಕಾಏಕಿ ಮಹಿಳಾ ಮೀಸಲಾತಿ ವಿಷಯವನ್ನು ತಂದಿದೆ ಕೇಂದ್ರ ಸರ್ಕಾರ. ವಿಧಾನಸಭಾ ಚುನಾವಣೆಯ ಲಾಭ ಮಾಡಿಕೊಳ್ಳೋದಕ್ಕಿದು 2029 ಚುನಾವಣೆಗೆ ಇದನ್ನು ಜಾರಿಗೆ ತರೋದಕ್ಕೆ ಬಯಸ್ತಾ ಇದ್ದಾರೆ. ಲೋಕಸಭಾ ಸ್ಥಾನಗಳ ಸಂಖ್ಯೆ 543ರಿಂದ 816ಕ್ಕೆ ಜಾಸ್ತಿ ಮಾಡಬೇಕು ಅಂದ್ಕೊಂಡಿದ್ದಾರೆ. ಇದರ ಬಗ್ಗೆ ಬಹಳ ಗಂಭೀರವಾಗಿ ವಿವರವಾಗಿ ಚರ್ಚೆ ಆಗಬೇಕು. ಅದರ ಜೊತೆಗೆ ಈ ಸಲದ ವಿಶೇಷ ಅಧಿವೇಶನದಲ್ಲಿ ಯುದ್ಧದಿಂದ ಭಾರತದ ಜನಸಾಮಾನ್ಯರ ಮೇಲೆ ಆದ ಪರಿಣಾಮವೂ ಕೂಡ ಚರ್ಚೆ ಆಗಬೇಕು ಅಂತ ಮಾತಾಡೋದು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.